ನನ್ನ ಹೆಸರು ನವೀನ್. ಎಲ್ಲವೂ ದುಬಾರಿಯಾಗುತ್ತಿದೆ, ಆದರೆ ಸಂಬಳ ಮಾತ್ರ ಇದ್ದಷ್ಟೇ ಇದೆ. ಇದರಿಂದ ನಾನು ತುಂಬ ತೊಂದರೆಗೆ ಒಳಗಾಗಿದ್ದೆ. ಒಂದು ಕಡೆ ಕರೆಂಟ್ ಬಿಲ್ ಜಾಸ್ತಿ ಬರುತ್ತಿದೆ, ಇನ್ನೊಂದು ಕಡೆ ಎಲ್ಲ ಸಾಮಾನುಗಳ ಬೆಲೆ ಜಾಸ್ತಿಯಾಗುತ್ತಿದೆ. ಮನೆಯಲ್ಲಿ ರೇಷನ್ ತರುವುದಕ್ಕೂ ತೊಂದರೆಯಾಗುತ್ತಿದೆ. ನಾನು ನನ್ನ ಹೆಂಡತಿಗೆ ಹೇಳಿದ್ದೆ, ಮನೆ ಖರ್ಚನ್ನು ಸ್ವಲ್ಪ ಯೋಚನೆ ಮಾಡಿ ಮಾಡು. ನನ್ನ ಹೆಂಡತಿ ಅವಳ ತವರು ಮನೆಗೆ ಹೋಗಿ ಅಡುಗೆ ಮಾಡುತ್ತಿದ್ದಳು ಮತ್ತು ಅಲ್ಲಿಂದ ನನಗೆ ಊಟ ರೆಡಿ ಮಾಡಿ ತರುತ್ತಿದ್ದಳು. ಅವಳು ನನ್ನ ಬಗ್ಗೆ ಕಾಳಜಿ ವಹಿಸುತ್ತಿದ್ದರಿಂದ ನನಗೆ ಖುಷಿಯಿತ್ತು. ಆದರೆ ಒಂದು ದಿನ ಅವಳು ತವರು ಮನೆಗೆ ಹೋದಾಗ ನಾನು ಅವಳ ಹಿಂದೆ ಹೋಗಿದ್ದೆ. ಆದರೆ ಅಲ್ಲಿನ ದೃಶ್ಯವನ್ನು ನೋಡಿ ನಾನು ಆಶ್ಚರ್ಯಗೊಂಡೆ. ಒಂದು ದಿನ ನಾನು ಆಫೀಸ್ನಿಂದ ಮನೆಗೆ ಬಂದೆ. ಜೇಬಿನಲ್ಲಿ 1 ತಿಂಗಳ ಸ್ಯಾಲರಿ ಇತ್ತು. ನನಗೆ ಸ್ವಲ್ಪ ನೆಮ್ಮದಿಯಾಗಿತ್ತು, ಏಕೆಂದರೆ 1 ತಿಂಗಳು ದುಡಿದ ಪೂರ್ತಿ ದುಡ್ಡು ಕೈಯಲ್ಲಿ ಬಂದಿತ್ತು. ಈ ತಿಂಗಳು ಸ್ವಲ್ಪ ಹಣವನ್ನು ಉಳಿಸಬೇಕು ಎಂದು ಯೋಚಿಸಿದೆ. ನಾನು ಮನೆಗೆ ಬಂದು ಕುಳಿತುಕೊಂಡೆ. ನನ್ನ ಹೆಂಡತಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡುತ್ತಿದ್ದಳು. ನಾನು ಸೋಫಾ ಮೇಲೆ ಕುಳಿತು ದೀರ್ಘವಾಗಿ ಉಸಿರು ತೆಗೆದುಕೊಂಡೆ. ನನ್ನ ಹೆಂಡತಿಗೆ ಹೇಳಿದೆ, ಸ್ವಲ್ಪ ಹೊರಗಡೆ ಬಂದು ನೋಡು, ಈ ತಿಂಗಳ ಖರ್ಚು ಎಷ್ಟಾಗಿದೆ ಎಂದು. ಅವಳು ಖರ್ಚಿನ ಪುಸ್ತಕವನ್ನು ತೆಗೆದುಕೊಂಡು ಬಂದಳು. ಪ್ರತಿ ತಿಂಗಳ ಖರ್ಚನ್ನು ಬರೆದಿಡಲಾಗುತ್ತಿತ್ತು. ನಾವಿಬ್ಬರು ಸೇರಿ ಖರ್ಚಿನ ಲೀಸ್ಟನ್ನು ಮಾಡಲು ಶುರು ಮಾಡಿದೆವು. ರೇಷನ್, ಮಕ್ಕಳ ಸ್ಕೂಲ್ ಫೀಸ್, ಔಷಧದ ಖರ್ಚು, ಬೇರೆ ಚಿಕ್ಕ ಪುಟ್ಟ ಖರ್ಚುಗಳನ್ನು ಬರೆದಿಡುತ್ತಿದ್ದೆವು. ನನಗೆ ಚಿಂತೆಯಾಗುತ್ತಿತ್ತು. ನಾನು ಮೋಹಿನಿಗೆ ಹೇಳಿದೆ, ಈ ಬಾರಿಯೂ ನನಗೆ ಅನಿಸುತ್ತದೆ ಏನೂ ಉಳಿಯುವುದಿಲ್ಲ ಎಂದು. ನನ್ನ ಪರಿಸ್ಥಿತಿಯನ್ನು ನೋಡಿ ಮೋಹಿನಿ ತಲೆ ಆಡಿಸುತ್ತಾ ನಗುತ್ತಾ ಹೇಳಿದಳು, ಏನೂ ತೊಂದರೆ ಇಲ್ಲ, ಎಲ್ಲವೂ ಸರಿಯಾಗುವುದು. ಆದರೆ ಅವಳ ಮಾತಿನಿಂದ ನನಗೆ ಸಮಾಧಾನ ಆಗಲಿಲ್ಲ, ಏಕೆಂದರೆ ನನಗೆ ಪರಿಸ್ಥಿತಿಯ ಬಗ್ಗೆ ಚೆನ್ನಾಗಿ ಗೊತ್ತಿತ್ತು. ಇದ್ದಕ್ಕಿದ್ದಂತೆ ಮೋಹಿನಿಗೆ ಏನೋ ನೆನಪಾಗಿ ಒಳಗೆ ಓಡುತ್ತಾ ಹೋದಳು. ನಾನು ಆಶ್ಚರ್ಯದಿಂದ ಅವಳು ಹೋಗುವುದನ್ನೇ ನೋಡುತ್ತಿದ್ದೆ. ಸ್ವಲ್ಪ ಸಮಯದ ನಂತರ ಅವಳು ಹೊರಗಡೆ ಬಂದಳು. ಅವಳ ಕೈಯಲ್ಲಿ ಒಂದು ಬಿಳಿಯ ಬಣ್ಣದ ಪೇಪರ್ ಇತ್ತು. ಅವಳು ಅದನ್ನು ನನ್ನ ಎದುರಿಗೆ ಇಟ್ಟಳು. ಅದನ್ನು ನೋಡಿ ನನಗೆ ಶಾಕ್ ಆಯಿತು. ಅದು ಕರೆಂಟ್ ಬಿಲ್ ಆಗಿತ್ತು. ಅದರಲ್ಲಿರೋ ಮೊತ್ತವನ್ನು ನೋಡಿ ನನ್ನ ಉಸಿರು ನಿಂತು ಹೋಯಿತು. ನಾನು ಮೋಹಿನಿಗೆ ಕೇಳಿದೆ, ಇದೆಲ್ಲ ಏನು ಬಿಲ್? ಏಕೆ ಇಷ್ಟು ಹೆಚ್ಚಾಗಿದೆ? ನೀನು ಏನು ಮಾಡುತ್ತಿರುವೆ? ಮೋಹಿನಿ ಕಣ್ಣು ತಪ್ಪಿಸಿ ಮೆಲ್ಲನೆ ಹೇಳಿದಳು, ನಿಮಗೆ ಗೊತ್ತಿದೆ, ಮಕ್ಕಳು ಟಿವಿ ನೋಡಲು ತುಂಬ ಇಷ್ಟಪಡುತ್ತಾರೆ. ದಿನಪೂರ್ತಿ ಮಕ್ಕಳು ಮನೆಯಲ್ಲೇ ಇರುತ್ತಾರೆ ಮತ್ತು ವಾಷಿಂಗ್ ಮೆಷಿನ್ ಉಪಯೋಗಿಸಬೇಕಾಗುತ್ತದೆ. ನಿಮಗೆ ಗೊತ್ತಿದೆಯಲ್ಲ, ಚಳಿಗಾಲದಲ್ಲಿ ಬಟ್ಟೆ ಎಷ್ಟೊಂದು ವಾಶ್ ಮಾಡೋದು ಇರುತ್ತದೆ ಎಂದು. ಮೋಹಿನಿಯ ಮಾತನ್ನು ಕೇಳಿ ನಾನು ತಾಳ್ಮೆ ಕಳೆದುಕೊಂಡೆ. ನಾನು ಅವಳಿಗೆ ಹೇಳಿದೆ, ನೀನು ಮಕ್ಕಳನ್ನು ಟಿವಿಯಿಂದ ದೂರವಿಡು, ಬದಲಿಗೆ ಅವರನ್ನು ಅಭ್ಯಾಸ ಮಾಡುವುದರಲ್ಲಿ ತೊಡಗಿಸು. ಮತ್ತು ನಾನು ನಿನಗೆ ಹೇಳಿದ್ದೆ, ವಾಷಿಂಗ್ ಮೆಷಿನ್ ತಿಂಗಳಲ್ಲಿ 1-2 ಬಾರಿ ಉಪಯೋಗಿಸು ಎಂದು. ನಿನಗೆ ಗೊತ್ತಾ, ಈ ತಿಂಗಳ ಕರೆಂಟ್ ಬಿಲ್ ನನ್ನ ಸ್ಯಾಲರಿಗಿಂತಲೂ ಹೆಚ್ಚು ಬಂದಿದೆ. ನಿನಗೆ ಗೊತ್ತಿದೆಯಲ್ಲ ನಾನು ಯಾವ ಪರಿಸ್ಥಿತಿಯಲ್ಲಿ ಇದ್ದೇನೆ ಎಂದು. ಮೋಹಿನಿ ಹೇಳಿದಳು, ಇದರಲ್ಲಿ ನನ್ನ ತಪ್ಪೇನಿದೆ? ಟಿವಿ ನೋಡಲು ಮಕ್ಕಳು ಹಠ ಮಾಡುತ್ತಾರೆ ಮತ್ತು ಈ ಚಳಿಗಾಲದಲ್ಲಿ ನಾನು ಬಟ್ಟೆಯನ್ನು ಕೈಯಿಂದ ಒಗೆದರೆ ನನ್ನ ಆರೋಗ್ಯ ಹಾಳಾಗುತ್ತದೆ. ನಾನು ಹೇಳಿದೆ, ಈ ಬಿಲ್ ತುಂಬಲು ನಾನು ಸಾಲ ಮಾಡಬೇಕೇ? ನಾನು ಕೋಪದಿಂದ ಹೇಳಿದೆ. ಮೋಹಿನಿ, ಇನ್ನೂ ಹೆಚ್ಚು ಕರೆಂಟ್ ಯೂಸ್ ಮಾಡಬೇಡ. ನೀನು ಮಕ್ಕಳಿಗೆ ಟಿವಿ ಆನ್ ಮಾಡಿ ಕೊಟ್ಟರೆ ಎಚ್ಚರಿ ಮತ್ತು ವಾಷಿಂಗ್ ಮೆಷಿನ್ ಉಪಯೋಗಿಸಬೇಡ. ಮನೆಯಲ್ಲಿ ಅವಶ್ಯಕತೆ ಇದ್ದರೆ ಮಾತ್ರ ಲೈಟ್ ಆನ್ ಮಾಡು. ಮೋಹಿನಿಯ ಕಣ್ಣಲ್ಲಿ ನೀರು ಬಂದಿತ್ತು, ಆದರೆ ಅವಳು ಸುಮ್ಮನೆ ಇರಲಿಲ್ಲ. ನೀವೇ ಹೇಳಿ, ತಣ್ಣೀರಲ್ಲಿ ಹೇಗೆ ಬಟ್ಟೆ ವಾಶ್ ಮಾಡೋದು? ಚಳಿಗಾಲದಲ್ಲಿ ನೀರು ಕೂಡ ತುಂಬ ತಣ್ಣಗಿರುತ್ತದೆ. ಇಷ್ಟು ಬಟ್ಟೆಯನ್ನು ಕೈಯಲ್ಲಿ ಒಗೆದರೆ ನನ್ನ ಜೀವವೇ ಹೋಗುತ್ತದೆ. ಮತ್ತು ನೀವು ಈ ಮಾತನ್ನು ನಿಧಾನಕ್ಕೆ ಹೇಳಬಹುದು. ಇಷ್ಟು ಕೂಗಾಡುವ ಅವಶ್ಯಕತೆ ಏನಿದೆ? ನಾನು ಸಿಟ್ಟಿನಿಂದ ಹೇಳಿದೆ. 1 ತಿಂಗಳ ಪೂರ್ತಿ ಸ್ಯಾಲರಿ ಕರೆಂಟ್ ಬಿಲ್ ಕಟ್ಟಲು ಖರ್ಚಾದರೆ ನಾನು ಹೇಗೆ ಆರಾಮಾಗಿ ಮಾತನಾಡಲಿ? ಮೋಹಿನಿ, ನೀನು ಇದನ್ನು ತಿಳಿದುಕೊಳ್ಳಲೇಬೇಕು. ಈ ಸಮಯದಲ್ಲಿ ಅನಾವಶ್ಯಕ ಖರ್ಚು ಮಾಡುವುದನ್ನು ಬಂದ್ ಮಾಡು. ಇಲ್ಲದಿದ್ದರೆ ಏನು? ಮೊದಲ ಬಾರಿಗೆ ಮೋಹಿನಿ ನನ್ನ ಮಾತನ್ನು ತಳ್ಳಿಹಾಕಿ ಹೇಳಿದಳು, ನಿಮಗೆ ಯಾವಾಗಲೂ ನಿಮ್ಮ ಸಮಸ್ಯೆ ಮಾತ್ರ ಕಣ್ಣಿಗೆ ಕಾಣುತ್ತದೆ. ನನ್ನ ಸಮಸ್ಯೆ ಬಗ್ಗೆ ನೀವು ಎಂದೂ ಯೋಚನೆ ಮಾಡುವುದಿಲ್ಲ. ನಾನು ಮನೆಯನ್ನು ಸರಿದೂಗಿಸಿಕೊಂಡು ಹೋಗುತ್ತಿದ್ದೇನೆ. ಮಕ್ಕಳನ್ನು ನೋಡಿಕೊಳ್ಳುವುದು, ಅವರ ಊಟ ತಿಂಡಿ ವಿಷಯ, ಮತ್ತು ನೀವು ಹೇಳಿದ ಹಾಗೆ ಮನೆಯ ಖರ್ಚನ್ನು ನೋಡಿಕೊಳ್ಳಬೇಕು. ನಾನು ಹೇಳಿದೆ. ನಾನು ಇದನ್ನೇ ಹೇಳಿದ್ದು. ನಾನು ನನ್ನ ಮಕ್ಕಳನ್ನು ನೋಡುತ್ತಾ ಹೇಳಿದೆ, ನನ್ನ ಹತ್ತಿರ ದುಡ್ಡು ತುಂಬ ಕಡಿಮೆ ಇದೆ. ನೀನು ಇರುವ ದುಡ್ಡಲ್ಲಿ ಮನೆಯ ಖರ್ಚನ್ನು ಸರಿದೂಗಿಸಿಕೊಂಡು ಹೋಗಬೇಕು. ಕರೆಂಟನ್ನು ಯೋಚನೆ ಮಾಡಿ ಉಪಯೋಗಿಸು. ಈಗ ನಾನು ಮಕ್ಕಳ ಟ್ಯೂಷನ್, ಸ್ಕೂಲ್ ಫೀಸ್ ಕಟ್ಟಬೇಕು. ನೋಡು, ಮುಂದಿನ ತಿಂಗಳು ಇಷ್ಟೆಲ್ಲ ಕರೆಂಟ್ ಬಿಲ್ ಬರಬಾರದು. ನಾವಿಬ್ಬರು ನಮ್ಮ ಹಠಕ್ಕೆ ಬಿದ್ದಿದ್ದೆವು. ಮೋಹಿನಿ ಸ್ಥಾನದಲ್ಲಿ ನಿಂತು ನೋಡುವುದಾದರೆ ಅವಳು ಹೇಳುವುದು ಕೂಡ ಸರಿಯಿತ್ತು. ನನಗೆ ಗೊತ್ತಿತ್ತು ಪರಿಸ್ಥಿತಿ ತುಂಬ ಕಠಿಣವಾಗಿದೆ ಎಂದು. ಆದರೆ ನನ್ನ ಅಸಹಾಯಕ ಪರಿಸ್ಥಿತಿ ನನ್ನನ್ನು ಹೀಗೆ ಮಾತನಾಡಿಸಿತ್ತು. ನಾನು ನನ್ನ ಬಾಲ್ಯವನ್ನು ಬಡತನದಲ್ಲೇ ಕಳೆದೆ. ಅದು ನಮಗೆ ಅನಿವಾರ್ಯವಾಗಿತ್ತು. ನಾನು ತಂದೆ ತಾಯಿಗಳ ಜೊತೆ ಮಾರ್ಕೆಟಿಗೆ ಹೋಗುತ್ತಿದ್ದೆ. ನನ್ನ ಅಪ್ಪ ಅಮ್ಮ ತುಂಬ ಅಗತ್ಯ ಇರುವ ವಸ್ತುಗಳನ್ನಷ್ಟೇ ಕೊಂಡುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ನನಗೆ ಅವರ ಅಸಹಾಯಕತೆ ಅವರ ಮುಖದಲ್ಲಿ ಕಾಣಿಸುತ್ತಿತ್ತು. ಆಗ ನನ್ನ ಹೃದಯ ನೋವಿನಿಂದ ಅಳುತ್ತಿತ್ತು. ಆದರೆ ಅವರು ನನಗೆ ಯಾವಾಗಲೂ ಧೈರ್ಯವನ್ನು ಹೇಳುತ್ತಿದ್ದರು, ಈ ಪರಿಸ್ಥಿತಿ ಹೀಗೆ ಇರುವುದಿಲ್ಲ, ಇದು ಬದಲಾಗುತ್ತದೆ ಎಂದು.
ಆದರೆ ಆ ಪರಿಸ್ಥಿತಿ ಎಂದಿಗೂ ಬದಲಾಗಲಿಲ್ಲ. ಒಂದು ದಿನ ನಾನು ಶಾಲೆಯಿಂದ ಬಂದು ಅಮ್ಮನಿಗೆ ಕೇಳಿದೆ, ಅಮ್ಮ, ಇಂದು ಊಟಕ್ಕೆ ಏನು ಮಾಡಿದ್ದೀರಾ? ಅಮ್ಮ ಪ್ರೀತಿಯಿಂದ ನನ್ನ ತಲೆಯನ್ನು ಸವರುತ್ತಾ ಹೇಳಿದರು, ಇಂದು ಮನೆಯಲ್ಲಿ ಬೇಳೆ ಮಾತ್ರ ಇತ್ತು, ಬೇಳೆ ಮಾಡಿದ್ದೇನೆ. ಆದರೆ ಅದನ್ನು ತುಂಬ ರುಚಿಯಾಗಿ ಮಾಡಿದ್ದೇನೆ, ನಿನಗೆ ತುಂಬ ಇಷ್ಟವಾಗುತ್ತದೆ. ನಾನು ಹಠ ಮಾಡುತ್ತಾ ಹೇಳಿದೆ, ನಾನು ಬೇಳೆ ಜೊತೆಗೆ ಅನ್ನವನ್ನು ತಿನ್ನಬೇಕು. ಅಮ್ಮ ಸ್ವಲ್ಪ ಮುಜುಗರಪಟ್ಟು ಹೇಳಿದರು, ಮಗ, ಇಂದು ಅನ್ನ ಮಾಡಲಿಲ್ಲ, ಆದರೆ ಖಂಡಿತವಾಗಿಯೂ ನಾಳೆ ನಿನಗೆ ಅನ್ನ ಮಾಡಿಕೊಡುತ್ತೇನೆ. ಮಾರನೇ ದಿನ ನಾನು ಸ್ಕೂಲ್ನಿಂದ ಮನೆಗೆ ಬಂದೆ. ಅಮ್ಮ ಅಂಗಳದಲ್ಲಿ ಕುಳಿತಿದ್ದರು. ಅವರು ಪದೇ ಪದೇ ತಲೆಯನ್ನು ಒತ್ತಿಕೊಳ್ಳುತ್ತಿದ್ದರು. ನಾನು ಅಮ್ಮನನ್ನು ನೋಡಿ ಗಾಬರಿಯಾದೆ. ಅಮ್ಮನ ಹತ್ತಿರ ಹೋಗಿ ಕೇಳಿದೆ, ಅಮ್ಮ, ನೀವು ಚೆನ್ನಾಗಿದ್ದೀರಲ್ಲವೇ? ಅವರು, ಹೌದು ಮಗ, ನಾನು ಚೆನ್ನಾಗಿದ್ದೇನೆ ಎಂದರು. ಅಮ್ಮ, ನೀವು ಇಂದು ಅನ್ನ ಮಾಡುತ್ತೀರೆಂದು ಪ್ರಾಮಿಸ್ ಮಾಡಿದ್ದೀರಾ? ಅನ್ನ ಮಾಡಿದ್ದೀರಾ ಅಲ್ಲವೇ? ಅವರು ನಗುತ್ತಾ ಹೇಳಿದರು, ಹೌದು ಮಗ, ನಾನು ನನ್ನ ಪ್ರಾಮಿಸ್ ಪೂರ್ತಿ ಮಾಡಿದ್ದೇನೆ, ಹೋಗಿ ನೋಡು ಎಂದರು. ಕೆಲ ದಿನಗಳ ನಂತರ ಅಮ್ಮನ ಆರೋಗ್ಯ ದಿನೇ ದಿನೇ ಹದಗೆಡುತ್ತಾ ಬಂದಿತ್ತು. ಅವರು ಕೆಲಸ ಮಾಡುತ್ತಾ ಮಾಡುತ್ತಾ ಸುಸ್ತಾಗಿ ಕುಳಿತು ತಲೆಯನ್ನು ಹಿಡಿದುಕೊಳ್ಳುತ್ತಿದ್ದರು. ಇನ್ನು ಕೆಲ ದಿನಗಳ ನಂತರ ಅಮ್ಮನ ಆರೋಗ್ಯ ಪೂರ್ತಿ ಹಾಳಾಗಿತ್ತು. ಅಪ್ಪ ಅವರನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿರ್ಧರಿಸಿದರು. ಅಮ್ಮ ಇದು ಮಾಮೂಲಿ ತಲೆನೋವೆಂದು ಹೇಳಿ ಅಪ್ಪನ ಮನಸ್ಸನ್ನು ಬದಲಾಯಿಸಲು ನೋಡಿದರು. ಆದರೆ ಅಪ್ಪ ಸ್ಪಷ್ಟವಾಗಿ ಹೇಳಿದರು, ನಿನ್ನ ಅವಶ್ಯಕತೆ ನಮಗೆಲ್ಲರಿಗೂ ಇದೆ, ನಿನಗೆ ಯಾವುದೇ ರೀತಿ ಅಪಾಯವಾಗಲು ಬಿಡುವುದಿಲ್ಲ, ನಿನಗೆ ಚಿಕಿತ್ಸೆ ಕೊಡಿಸುತ್ತೇನೆ. ಅಪ್ಪನ ಮಾತಿನಿಂದ ಅಮ್ಮ ಸುಮ್ಮನಾದರು. ನಮ್ಮ ಜೊತೆ ಅಮ್ಮ ಆಸ್ಪತ್ರೆಗೆ ಬಂದರು. ಡಾಕ್ಟರ್ ಅವರನ್ನು ಎಲ್ಲ ರೀತಿಯ ಚೆಕಪ್ ಮಾಡಿದರು ಮತ್ತು ಕೆಲವು ಟೆಸ್ಟ್ಗಳನ್ನು ಬರೆದುಕೊಟ್ಟರು. ರಿಪೋರ್ಟ್ ಬಂದ ಮೇಲೆ ಏನಾಗಿದೆ ಎಂದು ಹೇಳಲು ಸಾಧ್ಯ. ಕೆಲವು ದಿನಗಳ ನಂತರ ರಿಪೋರ್ಟ್ ಬಂದ ಮೇಲೆ ಡಾಕ್ಟರ್ ಹೇಳಿದರು, ನಿಮ್ಮ ಹೆಂಡತಿಗೆ ಕ್ಯಾನ್ಸರ್ ಆಗಿದೆ, ಇದು ಇನ್ನೂ ಪ್ರಾರಂಭಿಕ ಹಂತದಲ್ಲಿದೆ, ಈಗಲೇ ಇವರಿಗೆ ಚಿಕಿತ್ಸೆ ಕೊಡಿಸಬೇಕು. ಅಪ್ಪನ ಮುಖದಲ್ಲಿ ಗಾಬರಿ ಎದ್ದು ಕಾಣಿಸುತ್ತಿತ್ತು. ಅವರು ತುಂಬ ಆತಂಕಕ್ಕೆ ಒಳಗಾಗಿದ್ದರು ಮತ್ತು ಡಾಕ್ಟರ್ಗೆ ಕೇಳಿದರು, ಚಿಕಿತ್ಸೆ ಕೊಡಿಸಿದರೆ ನನ್ನ ಹೆಂಡತಿಗೆ ಸಂಪೂರ್ಣವಾಗಿ ಆರಾಮಾಗೋ ನಂಬಿಕೆ ಇದೆಯಾ? ಡಾಕ್ಟರ್ ಹೇಳಿದರು, ಖಂಡಿತವಾಗ್ಲೂ ಹುಷಾರಾಗ್ತಾರೆ. ಅಪ್ಪ ಹೇಳಿದರು, ನಾನು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತೇನೆ. ಆದರೆ ಅಪ್ಪ ಒಳಗೊಳಗೆ ಕುಸಿದು ಹೋಗಿದ್ದರು. ಮನೆಗೆ ಹೋಗಿ ಅಪ್ಪ ಅಮ್ಮ ಮಾತನಾಡುತ್ತಿದ್ದರು. ಅಮ್ಮ ಹೇಳುತ್ತಿದ್ದರು, ನನ್ನ ಹಣೆಬರಹದಲ್ಲಿ ಇದೇ ಬರೆದಿದ್ದರೆ ನಾನು ಇದನ್ನು ಸ್ವೀಕರಿಸುತ್ತೇನೆ, ನಡೆದು ಹೋಗಲಿ. ಅಪ್ಪ ಹೇಳಿದರು, ಚಿಕಿತ್ಸೆ ನಡೆಯುತ್ತದೆ. ಆಗ ಅಮ್ಮ, ದುಡ್ಡು ಎಲ್ಲಿಂದ ಬರುತ್ತದೆ? ಈ ಮನೆ ಹೇಗೆ ನಡೆಯುತ್ತದೆ? ಅಪ್ಪ ಹೇಳಿದರು, ನೀನು ಯೋಚಿಸಬೇಡ, ನಾನು ಎಲ್ಲವನ್ನೂ ನಿಭಾಯಿಸುತ್ತೇನೆ. ಅಪ್ಪನ ಮಾತಿನಿಂದ ಅಮ್ಮ ಸುಮ್ಮನಾದರು. ಆದರೆ ಅವರ ಕಣ್ಣಿನಲ್ಲಿ ಒಂದು ವಿಚಿತ್ರವಾದ ಭಯವಿತ್ತು. ಅದನ್ನು ಅವರು ನಮ್ಮಿಂದ ಮುಚ್ಚಿಡಲು ಪ್ರಯತ್ನಿಸುತ್ತಿದ್ದರು. ಅಮ್ಮನ ಚಿಕಿತ್ಸೆ ಶುರುವಾಗಿತ್ತು. ಅಪ್ಪ ಹಗಲು ರಾತ್ರಿ ಶ್ರಮಪಟ್ಟು ದುಡಿಯುತ್ತಿದ್ದರು. ನಾನು ರಾತ್ರಿ ಅಮ್ಮನ ಬಳಿಯಲ್ಲಿ ಕುಳಿತು ಕೇಳುತ್ತಿದ್ದೆ, ಅಮ್ಮ, ನೀವು ಆರಾಮಾಗುತ್ತೀರಲ್ಲ? ಅಮ್ಮ ಮುಗುಳ್ನಗುತ್ತಾ ಪ್ರೀತಿಯಿಂದ ನನ್ನ ತಲೆಯನ್ನು ಸವರುತ್ತಾ, ಹೌದು ಮಗ, ನಾನು ಸರಿ ಹೋಗುತ್ತೇನೆ ಎನ್ನುತ್ತಿದ್ದರು. ಆದರೆ ಅಮ್ಮನ ನಗುವಿನ ಹಿಂದಿರುವ ನೋವು ನನಗೆ ಕಾಣುತ್ತಿತ್ತು. ಅಮ್ಮನ ಚಿಕಿತ್ಸೆ ನಡೆಯುತ್ತಿತ್ತು. ನಮಗೆಲ್ಲರಿಗೂ ಅಮ್ಮ ಆರಾಮಾಗುತ್ತಾರೆ ಎನ್ನುವ ನಂಬಿಕೆ ಇತ್ತು. ಆದರೆ ನಂಬಿಕೆ ಸುಳ್ಳಾಗಿತ್ತು. ಒಂದು ರಾತ್ರಿ ಅಮ್ಮ ನಮ್ಮನ್ನೆಲ್ಲ ಶಾಶ್ವತವಾಗಿ ಬಿಟ್ಟು ತುಂಬ ದೂರ ಹೋದರು. ನಾನು ಒಂದು ಕೋಣೆಯ ಮೂಲೆಯಲ್ಲಿ ಕುಳಿತು ಅಳುತ್ತಿದ್ದೆ. ನನ್ನ ಸಹೋದರಿ ಬಂದು, ನವೀನ್, ನಾವೀಗ ಏನು ಮಾಡೋದು ಎಂದು ಕೇಳಿದಳು. ಅವಳ ಧ್ವನಿಯಲ್ಲಿ ಒಂದು ರೀತಿಯ ಭಯವಿತ್ತು. ನಾನು ಅವಳಿಗೆ ಧೈರ್ಯ ಹೇಳುತ್ತಾ, ಅಪ್ಪ ಇದ್ದಾರಲ್ಲ, ಅವರೆಲ್ಲ ನೋಡಿಕೊಳ್ಳುತ್ತಾರೆ. ಅಮ್ಮ ಹೋದ ಮೇಲೆ ಅಪ್ಪ ಅಡುಗೆ ಮಾಡಿ ಕೆಲಸಕ್ಕೆ ಹೋಗುತ್ತಿದ್ದರು. ನಾವು ಶಾಲೆಯಿಂದ ಬಂದ ಮೇಲೆ ತುಂಬ ಸಮಯ ಹಸಿವಿನಿಂದ ಅಪ್ಪನಿಗಾಗಿ ಕಾಯಬೇಕಾಗುತ್ತಿತ್ತು. ಒಂದು ದಿನ ಅಪ್ಪ ಕೆಲಸದಿಂದ ಮನೆಗೆ ವಾಪಸ್ ಬರಲಿಲ್ಲ. ಅವರಿಗೆ ಭೀಕರ ಆಕ್ಸಿಡೆಂಟ್ ಆಗಿತ್ತು. ನಮಗೆ ದಿಕ್ಕು ತೋಚದಂತಾಗಿತ್ತು. ಅಣ್ಣ ನನ್ನ ಹತ್ತಿರ ಬಂದು ಹೇಳಿದ, ಈಗ ನಮ್ಮನ್ನೆಲ್ಲ ಯಾರು ನೋಡಿಕೊಳ್ಳುತ್ತಾರೆ? ನನ್ನ ತಂಗಿಯನ್ನು ಚಿಕ್ಕ ವಯಸ್ಸಿನಲ್ಲೇ ನಮ್ಮ ಸಂಬಂಧಿಕರು ಮದುವೆ ಮಾಡಿಕೊಂಡಿದ್ದರು. ಒಂದು ದಿನ ಅಣ್ಣ ತಾನು ದಿಲ್ಲಿಗೆ ಕೆಲಸಕ್ಕೆ ಹೋಗುವುದಾಗಿ ಹೇಳಿದ. ನಾನು ಸರಿ ಎಂದು ತಲೆ ಆಡಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಭಯವಿತ್ತು. ಅಣ್ಣ ದಿಲ್ಲಿಗೆ ಹೋದ ಮೇಲೆ ನಾನು ಒಬ್ಬಂಟಿಯಾದೆ. ನಾನು ದಿನರಾತ್ರಿ ಅಪ್ಪನ ಆಕ್ಸಿಡೆಂಟ್ ಬಗ್ಗೆ ಯೋಚಿಸುತ್ತಿದ್ದೆ. ನಾನು ಅವರ ಹಾಗೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡಿದರೆ ನನಗೂ ಮುಂದೆ ಇದೇ ರೀತಿ ಆಗಬಹುದು ಎಂದು. ನಾನು ನನ್ನ ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚು ಗಮನ ಕೊಡಲು ಶುರು ಮಾಡಿದೆ. ನಾನು ಚೆನ್ನಾಗಿ ಓದಿ ಯಾವುದಾದರೂ ನೌಕರಿ ಮಾಡಬೇಕೆಂದುಕೊಂಡೆ. ನನ್ನ ತಂದೆ ಗಟ್ಟಿಮುಟ್ಟಾಗಿದ್ದರು. ಅವರು ಒಂದು ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವಾಗ ಅವರು ಫ್ಯಾಕ್ಟರಿಯ ಯಂತ್ರಕ್ಕೆ ಸಿಕ್ಕಿ ಮೃತಪಟ್ಟಿದ್ದರು. ಮೋಹಿನಿ ನಮ್ಮ ಊರಿನವಳಾಗಿದ್ದಳು. ಅವಳು ಒಂದು ಒಳ್ಳೆ ಫ್ಯಾಮಿಲಿಯಲ್ಲಿ ವಾಸವಾಗಿದ್ದಳು. ನಾವಿಬ್ಬರು ಚಿಕ್ಕಂದಿನಿಂದಲೂ ಒಬ್ಬರಿಗೊಬ್ಬರು ನೋಡುತ್ತಿದ್ದೆವು, ಆದರೆ ಮಾತನಾಡಿರಲಿಲ್ಲ. ಒಂದು ದಿನ ಬಸ್ ಸ್ಟಾಪ್ನಲ್ಲಿ ಕೂಗಿಕೊಳ್ಳುವ ಶಬ್ದ ಕೇಳುತ್ತಿತ್ತು. ಆ ಶಬ್ದ ಕೇಳಿ ನಾನು ತಿರುಗಿ ನೋಡಿದೆ. ಅಲ್ಲಿ ಮೋಹಿನಿಯ ಹತ್ತಿರ ಇಬ್ಬರು ಹುಡುಗರು ನಿಂತಿದ್ದರು. ಒಬ್ಬ ಅವಳ ಕೈ ಹಿಡಿದುಕೊಂಡಿದ್ದ. ಅವಳು ಹೇಳುತ್ತಿದ್ದಳು, ಬಿಡು, ನನ್ನನ್ನು ಬಿಟ್ಟು ಬಿಡಿ. ನಾನು ಗಡುಸಾಗಿ ಕೇಳಿದೆ, ಏನು ಮಾಡುತ್ತಿದ್ದೀರಾ? ಆ ಹುಡುಗ ನಗುತ್ತಾ ಹೇಳಿದ, ನಿನಗೇನಾಗಬೇಕಾಗಿದೆ? ನೀನು ಇಲ್ಲಿಂದ ಹೊರಟು ಹೋಗು, ಇಲ್ಲದಿದ್ದರೆ ನಮ್ಮ ಹತ್ತಿರ ಒದೆ ತಿನ್ನಬೇಕಾಗುತ್ತದೆ. ನಾನು ಕೋಪದಿಂದ ಮುಷ್ಟಿ ಕಟ್ಟಿ ಹೇಳಿದೆ, ನೀವು ಆ ಹುಡುಗಿಯನ್ನು ಬಿಡದಿದ್ದರೆ ನಿಮ್ಮನ್ನು ಯಾವ ಪರಿಸ್ಥಿತಿಗೆ ತರುತ್ತೇನೆಂದರೆ ನೀವು ಮನೆಗೆ ಹೋಗುವ ಬದಲು ಆಸ್ಪತ್ರೆ ಸೇರಬೇಕಾಗುತ್ತದೆ. ಅವರು ನನ್ನಲ್ಲಿರುವ ಧೈರ್ಯ ಮತ್ತು ಕೋಪವನ್ನು ನೋಡಿ ಸರಿ ಸರಿ ಹೋಗುತ್ತೇವೆ ಎಂದು ಹೇಳಿ ಅಲ್ಲಿಂದ ಹೊರಟರು.
ಮೋಹಿನಿ ನನ್ನ ಕಡೆ ನೋಡುತ್ತಾ, ಥ್ಯಾಂಕ್ಸ್ ನವೀನ್, ನೀವು ನನ್ನನ್ನು ಈ ಗುಂಡಾಗಳಿಂದ ಬಚಾವ್ ಮಾಡಿದ್ದೀರಿ. ನಾನು ಹೇಳಿದೆ, ಇದು ನನ್ನ ಕರ್ತವ್ಯ. ನೀವು ಚೆನ್ನಾಗಿದ್ದೀರಾ? ಹೌದು, ನಾನು ಚೆನ್ನಾಗಿದ್ದೇನೆ. ನಾನು ತುಂಬ ಹೆದರಿಕೊಂಡಿದ್ದೆ ಎಂದು ಹೇಳಿದಳು. ನಾನು ಕೆಳಗೆ ಬಿದ್ದಿರೋ ಅವಳ ಬ್ಯಾಗನ್ನು ಎತ್ತಿ ಅವಳ ಕೈಗೆ ಕೊಟ್ಟೆ ಮತ್ತು ಹೇಳಿದೆ, ಬನ್ನಿ, ನಿಮ್ಮನ್ನು ನಿಮ್ಮ ಮನೆಗೆ ಬಿಡುತ್ತೇನೆ. ಅವಳು ಹೇಳಿದಳು, ನಿಮಗೆ ಏಕೆ ತೊಂದರೆ? ನಾನು ಹೋಗುತ್ತೇನೆ. ನಾನು ಹೇಳಿದೆ, ಮೋಹಿನಿ, ಈ ಜಾಗ ನಿಮಗೆ ತುಂಬ ಅಪಾಯಕಾರಿ. ನಿಮ್ಮನ್ನು ಒಂಟಿಯಾಗಿ ಬಿಟ್ಟು ಹೋಗುವುದಿಲ್ಲ. ಈ ಮಾತಿಗೆ ಅವಳು ಏನನ್ನು ಹೇಳದೆ ನನ್ನ ಬೈಕ್ ಮೇಲೆ ಬಂದು ಕುಳಿತು ನನ್ನ ಜೊತೆ ಬಂದಳು. ಅವಳು ದಾರಿಯುದ್ದಕ್ಕೂ ಏನು ಮಾತನಾಡಲಿಲ್ಲ, ಆದರೆ ಪದೇ ಪದೇ ನನ್ನನ್ನು ನೋಡುತ್ತಿದ್ದಳು. ಅವಳು ನನಗೆ ಏನನ್ನೋ ಹೇಳಬೇಕೆಂದುಕೊಂಡಿದ್ದಳು, ಆದರೆ ಮಾತು ಹೊರಗೆ ಬರಲಿಲ್ಲ. ಮನೆ ತಲುಪಿದಾಗ ಅವಳು ಗೇಟಿನ ಬಳಿ ನಿಂತು, ನವೀನ್, ನೀವು ತುಂಬ ಒಳ್ಳೆಯವರು. ನೀವಿಲ್ಲದಿದ್ದರೆ ಇಂದು ನನ್ನ ಪರಿಸ್ಥಿತಿ ಏನಾಗುತ್ತಿತ್ತೋ ಏನೋ. ನಾನು ನಗುತ್ತಾ ಹೇಳಿದೆ, ಮೋಹಿನಿ, ಮತ್ತೆ ಯಾವಾಗಲಾದರೂ ನಿಮಗೆ ನನ್ನ ಸಹಾಯ ಬೇಕಿದ್ದರೆ ನೀವು ಕೇಳಬಹುದು. ಅವಳು ಮೆಲ್ಲಗೆ ನಗುತ್ತಾ, ಓಕೆ, ಥ್ಯಾಂಕ್ ಯು ಎಂದು ಮನೆ ಒಳಗೆ ಹೋದಳು. ಕೆಲವು ದಿನಗಳ ನಂತರ ನಾನು ಊರಿನ ಒಂದು ಅಂಗಡಿಗೆ ಹೋಗಿದ್ದೆ. ಅಲ್ಲಿ ಮೋಹಿನಿ ಕೂಡ ಬಂದಿದ್ದಳು. ಅವಳು ನನ್ನನ್ನು ನೋಡಿ ನಗುತ್ತಾ, ಹೇಗಿದ್ದೀರಿ ಎಂದು ಕೇಳಿದಳು. ನಾನು ಚೆನ್ನಾಗಿದ್ದೇನೆ, ನೀವು ಹೇಗಿದ್ದೀರಿ ಎಂದು ನಾನು ಕೇಳಿದೆ. ಅದಕ್ಕೆ ಅವಳು, ನಾನು ಚೆನ್ನಾಗಿದ್ದೇನೆ. ನಿಮ್ಮ ಉಪಕಾರವನ್ನು ನಾನು ಎಂದಿಗೂ ಮರೆಯುವುದಿಲ್ಲ ಎಂದಳು. ಇದಾದ ಮೇಲೆ ನಮ್ಮಿಬ್ಬರ ಭೇಟಿ ಆಗಾಗ ಆಗುತ್ತಿತ್ತು. ಕೆಲವೊಮ್ಮೆ ರಸ್ತೆಯಲ್ಲಿ, ಕೆಲವೊಮ್ಮೆ ಅಂಗಡಿಗಳಲ್ಲಿ ನಾವಿಬ್ಬರು ಮೀಟ್ ಆಗುತ್ತಿದ್ದೆವು. ಒಂದು ದಿನ ಮೋಹಿನಿ, ನೀವು ಎಲ್ಲರಿಗಿಂತ ಭಿನ್ನವಾಗಿದ್ದೀರಿ ಎಂದು ಹೇಳಿದಳು. ನಾನು, ಭಿನ್ನ ಎಂದರೆ? ಅವಳು ಹೇಳಿದಳು, ನಿಮ್ಮಲ್ಲಿ ಯಾರಲ್ಲೂ ಕಾಣದ ಅನುಕಂಪ ಇದೆ. ನಾನು ನಗುತ್ತಾ ಹೇಳಿದೆ, ನಿಮ್ಮ ಕಣ್ಣುಗಳು ಜಾದೂ ಮಾಡಿವೆ. ಅವಳು ಸೀರಿಯಸ್ ಆಗಿ ಹೇಳಿದಳು, ನಾನು ಸತ್ಯವನ್ನು ಹೇಳುತ್ತಿದ್ದೇನೆ. ನಿಮ್ಮ ಈ ಗುಣ ನನ್ನನ್ನು ನಿಮ್ಮ ಹತ್ತಿರಕ್ಕೆ ಕರೆದುಕೊಂಡು ಬರುತ್ತಿದೆ. ಇದಾದ ನಂತರ ನಾನು ಯೋಚಿಸಿದೆ, ಮೋಹಿನಿ ನನ್ನ ಜೊತೆ ಮಾತನಾಡುವುದಷ್ಟೇ ಅಲ್ಲ, ಅವಳು ನನ್ನ ಬಗ್ಗೆ ಯೋಚಿಸುತ್ತಿದ್ದಾಳೆ ಎಂದು. ಒಂದು ದಿನ ಅವಳು ನನ್ನ ಹತ್ತಿರ ಬಂದು ಹೇಳಿದಳು, ನವೀನ್, ನಿಮ್ಮ ಅಣ್ಣ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ನಿಮ್ಮ ತಂಗಿಯ ಮದುವೆ ಕೂಡ ಆಗಿದೆ. ನೀವು ಈಗ ಒಂಟಿಯಾಗಿದ್ದೀರಿ. ನಿಮ್ಮ ಜೀವನದ ಬಗ್ಗೆ ಏನು ಯೋಚನೆ ಮಾಡಿದ್ದೀರಿ? ನಾನು ಹೇಳಿದೆ, ಮೋಹಿನಿ, ನಾನು ಜೀವನದಲ್ಲಿ ಮುಂದೆ ಬರಬೇಕು ಎಂದು ಪ್ರಯತ್ನಿಸುತ್ತಿದ್ದೇನೆ. ಆದರೆ ನನ್ನ ಬಾಲ್ಯದಲ್ಲಿ ನಡೆದ ಘಟನೆಯಿಂದ ನಾನು ತುಂಬ ವೀಕ್ ಆಗಿದ್ದೇನೆ. ಆಗ ಮೋಹಿನಿ ಹೇಳಿದಳು, ನನಗೆ ಹಾಗೆ ಅನಿಸುವುದಿಲ್ಲ. ನೀವು ತುಂಬ ಸ್ಟ್ರಾಂಗ್ ಇದ್ದೀರಿ. ಒಂಟಿಯಾಗಿದ್ದರೂ ಕೂಡ ನೀವು ನಿಮ್ಮತನವನ್ನು ಉಳಿಸಿಕೊಂಡಿದ್ದೀರಿ. ನಿಮ್ಮಷ್ಟು ಧೈರ್ಯವಂತರು ಯಾರೂ ಇಲ್ಲ. ನಾನು ಆಶ್ಚರ್ಯದಿಂದ ಕೇಳಿದೆ, ನಾನು ನಿಮಗೆ ಸ್ಟ್ರಾಂಗ್ ಇದ್ದೇನೆ ಅನಿಸುತ್ತಿದೆಯಾ? ನಾನು ನಿಮ್ಮನ್ನು ಯಾವ ಪರಿಸ್ಥಿತಿಯಲ್ಲೂ ಹೆದರದ ಒಬ್ಬ ವ್ಯಕ್ತಿಯಾಗಿ ನೋಡುತ್ತಿದ್ದೇನೆ ಎಂದಳು. ಅವಳ ಮಾತು ಕೇಳಿ ನನಗೆ ಒಂದು ರೀತಿಯ ನೆಮ್ಮದಿ ಅನಿಸಿತು. ಆದರೆ ಅವಳು ಈ ಮಾತನ್ನು ಕೇವಲ ಅನುಕಂಪದಿಂದ ಹೇಳಿರುವುದಲ್ಲ, ನನ್ನ ಬಗ್ಗೆ ಅವಳಿಗೆ ಒಂದು ಸ್ಪೆಷಲ್ ಫೀಲಿಂಗ್ ಇದೆ ಎಂದು ನನಗೆ ಅನಿಸುತ್ತಿತ್ತು. ಅವಳ ಈ ಮಾತು ನನಗೆ ಜೀವನದಲ್ಲಿ ಮುಂದೆ ಸಾಗಲು ಧೈರ್ಯ ತುಂಬುತ್ತಿತ್ತು. ನಂತರ ನಾವಿಬ್ಬರು ಮೌನವಾಗಿ ಒಬ್ಬರಿಗೊಬ್ಬರು ನೋಡಿಕೊಳ್ಳುತ್ತಿದ್ದೆವು. ಮೋಹಿನಿ ಮೌನ ಮುರಿದು ಹೇಳಿದಳು, ನವೀನ್, ನಾನು ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ಹೀಗಾಗಿ ನೀವು ಒಬ್ಬ ಯೋಗ್ಯ ವ್ಯಕ್ತಿಯಾಗಬೇಕು. ನಾನು ನಮ್ಮ ಮನೆಯವರೆದುರು ಧೈರ್ಯವಾಗಿ ನಿಮ್ಮ ಕೈ ಹಿಡಿಯುವಂತಾಗಬೇಕು. ನಾನು ಸ್ವಲ್ಪ ಸಮಯ ಸುಮ್ಮನೆ ನಿಂತೆ. ನಂತರ, ನೀವು ಸರಿಯಾಗಿ ಹೇಳುತ್ತಿರುವಿರಿ, ಆದರೆ ನನಗೆ ನನ್ನ ಬಗ್ಗೆ ನಂಬಿಕೆ ಬರುತ್ತಿಲ್ಲ. ಮೋಹಿನಿ ಹೇಳಿದಳು, ಸಮಯ ಎಲ್ಲವನ್ನು ಸರಿ ಮಾಡುತ್ತದೆ. ನೀವು ಮೊದಲ ಹೆಜ್ಜೆ ಇಡಬೇಕು. ನಾನು ಹೇಳಿದೆ, ಸರಿ, ಪ್ರಯತ್ನಿಸುತ್ತೇನೆ. ಮನಸ್ಸಿನ ಯಾವುದೋ ಮೂಲೆಯಲ್ಲಿ ಮೋಹಿನಿಯ ಈ ಪ್ರೀತಿ ನನ್ನ ಜೀವನದ ಹೊಸ ಭರವಸೆಯ ಕಿರಣವಾಗಿತ್ತು. ಮೋಹಿನಿ ತನ್ನ ಮನೆಯಲ್ಲಿ ನಮ್ಮ ಪ್ರೀತಿಯ ಬಗ್ಗೆ ಹೇಳಿದಳು. ನನ್ನನ್ನು ಮದುವೆಯಾಗುತ್ತೇನೆಂದು ಹೇಳಿದ್ದಳು. ಆದರೆ ಅವರ ತಂದೆ ಇದಕ್ಕೆ ಒಪ್ಪಲಿಲ್ಲ. ಆ ಹುಡುಗನ ಹತ್ತಿರ ಒಳ್ಳೆ ಕೆಲಸವಿಲ್ಲ. ಅವನಿಗೆ ಮುಂದೆ ಒಳ್ಳೆಯ ಭವಿಷ್ಯ ಇರುವಂತೆ ಕಾಣುತ್ತಿಲ್ಲ. ಇರಲು ಒಂದು ಚೆನ್ನಾಗಿರೋ ಮನೆ ಕೂಡ ಇಲ್ಲ. ನೀನು ಅವನೊಂದಿಗೆ ಜೀವನ ಮಾಡಲು ಸಾಧ್ಯವಿಲ್ಲ. ಅವಳು ಅವರ ಮನೆಯವರಿಗೆ ನವೀನ್ ಒಬ್ಬ ಒಳ್ಳೆಯ ಹುಡುಗ ಮತ್ತು ಜವಾಬ್ದಾರಿಯುತ ಪರಿಶ್ರಮ ವ್ಯಕ್ತಿಯಾಗಿದ್ದಾರೆ ಎಂದಿದ್ದಳು. ಅವಳು ತನ್ನ ಪ್ರೀತಿಯ ಮೇಲೆ ನಂಬಿಕೆ ಇಟ್ಟು ತಂದೆ ತಾಯಿಗಳಿಗೆ ತನ್ನ ಹೃದಯದ ಮಾತನ್ನು ತಿಳಿಸಿದ್ದಳು. ಅವಳ ಪೇರೆಂಟ್ಸ್, ಅವನು ನಿನ್ನ ಆಸೆಗಳನ್ನು ಪೂರೈಸಲಾರ ಎಂದು ಹೇಳಿದ್ದರು. ಆದರೆ ಮೋಹಿನಿ, ನಾನು ಮದುವೆಯಾಗುವುದಾದರೆ ನವೀನ್ನನ್ನು ಮದುವೆಯಾಗುತ್ತೇನೆ. ನನ್ನ ಪೂರ್ತಿ ಜೀವನ ಅವನ ಜೊತೆ ಕಳೆಯುವುದೇ ನನ್ನ ಗುರಿ. ಅವನು ನನಗೆ ಒಂದು ಒಳ್ಳೆಯ ಜೀವನವನ್ನು ಕೊಟ್ಟೇ ಕೊಡುತ್ತಾನೆ ಎಂದಿದ್ದಳು. ಆದರೆ ಅವಳ ಪೇರೆಂಟ್ಸ್, ನೀನು ನಮ್ಮ ಮರ್ಯಾದೆ ಬಗ್ಗೆ ಯೋಚಿಸುವುದಾದರೆ ಅವನ ಬಗ್ಗೆ ನಮ್ಮ ಎದುರು ಮಾತನಾಡಬೇಡ. ನಿನಗೆ ನಿನ್ನ ಹಠ ಮುಖ್ಯವಾದರೆ ನಿನಗೆ ಹೇಗೆ ಬೇಕೋ ಹಾಗೆ ಮಾಡು. ಆದರೆ ಕಷ್ಟ ಬಂದಾಗ ತಿರುಗಿ ನಮ್ಮ ಮನೆಗೆ ಬರಬೇಡ. ಮೋಹಿನಿ ಅವರ ತಂದೆ ತಾಯಿಗಳಿಗೆ ಭರವಸೆಯನ್ನು ಕೊಟ್ಟಿದ್ದಳು. ನಾನು ನಿಮಗೆ ಎಂದಿಗೂ ನಿರಾಸೆ ಮಾಡುವುದಿಲ್ಲ. ನಾನು ನವೀನ್ನೊಂದಿಗೆ ಚೆನ್ನಾಗಿ ಬದುಕುತ್ತೇನೆ. ನೀವು ನನ್ನ ಬಗ್ಗೆ ಹೆಮ್ಮೆ ಪಟ್ಟುಕೊಳ್ಳುತ್ತೀರಿ ಎಂದು ಹೇಳಿದ್ದಳು. ಮೋಹಿನಿ ಜೊತೆ ನನ್ನ ಮದುವೆ ಆಯಿತು. ಅವಳು ನನಗೆ ಒಂದು ಹೊಸ ಬೆಳಕಾಗಿ ಬಂದಳು. ನಾನು ಅವಳಿಗೆ ಹೇಳಿದೆ, ನೀನು ನನ್ನ ಜೀವನದಲ್ಲಿ ಬಂದಿದ್ದರಿಂದ ನನ್ನ ಜೀವನಕ್ಕೆ ಒಂದು ಹೊಸ ಹುರುಪು ಬಂದಂತಾಯಿತು ಎಂದು. ನನ್ನ ಖುಷಿಯಲ್ಲಿ ಅವಳು ತನ್ನ ಖುಷಿಯನ್ನು ಕಾಣುತ್ತಿದ್ದಳು. ಅವಳು ಹೇಳುತ್ತಿದ್ದಳು, ನಿಮ್ಮನ್ನ ಮದುವೆಯಾಗಿ ನನ್ನ ಜೀವನ ಸಫಲವಾಯಿತು ಎಂದು. ಅವಳು ನನಗೋಸ್ಕರ ತನ್ನ ತಂದೆ ತಾಯಿಗಳ ಅಸಮಾಧಾನ ಪಕ್ಕಕ್ಕಿಟ್ಟು ನನ್ನ ಜೊತೆ ಬಂದಿದ್ದಳು. ಅವಳು ನನ್ನನ್ನು ತುಂಬ ನಂಬಿದ್ದಳು. ಅವಳು ಹೇಳುತ್ತಿದ್ದಳು, ನೀವು ನನ್ನ ಕನಸು. ನಿಮ್ಮ ಪ್ರೀತಿ ನನ್ನ ಜೀವನದ ಬಹುದೊಡ್ಡ ಶಕ್ತಿ ಎಂದು. ನಮಗೆ ಮೊದಲ ಮಗುವಾದಾಗ ನನ್ನ ಖುಷಿಯನ್ನು ಶಬ್ದಗಳಲ್ಲಿ ವರ್ಣಿಸಲಾಗದು. ಮೋಹಿನಿಯ ತಂದೆ ನನ್ನನ್ನು ಅಳಿಯೆಂದು ಎಕ್ಸೆಪ್ಟ್ ಮಾಡಿಕೊಂಡರು.
ಅವಳ ಅಮ್ಮ ತಂಗಿ ನನ್ನ ಜೊತೆ ಚೆನ್ನಾಗಿ ಮಾತನಾಡುತ್ತಿದ್ದರು. ಈಗ ಅವರು ನಮ್ಮ ಮನೆಗೆ ಹೋಗುವುದು ಬರುವುದು ಮಾಡುತ್ತಿದ್ದರು. ನನ್ನ ಮಗು ಹಾಗೂ ನನ್ನ ಹೆಂಡತಿಯನ್ನು ಅವರೇ ನೋಡಿಕೊಳ್ಳುತ್ತಿದ್ದರು. ನಾನು ಕೂಡ ನನ್ನ ಅತ್ತೆ ಮನೆಗೆ ಹೋಗುತ್ತಿದ್ದೆ. ಹೀಗೆ ನಮ್ಮ ಜೀವನದಲ್ಲಿ ಖುಷಿ ತುಂಬಿತ್ತು. ಹೀಗೆ ದಿನಗಳು ಕಳೆಯುತ್ತಿದ್ದವು. ನಮಗೆ 3 ಗಂಡು ಮಕ್ಕಳು ಜನಿಸಿದರು. ಈಗ ನನ್ನ 3 ಮಕ್ಕಳು ಮತ್ತು ಹೆಂಡತಿಗೆ ಎಲ್ಲ ರೀತಿಯ ಅನುಕೂಲತೆಯನ್ನು ಮಾಡಿಕೊಡುವುದು ನನ್ನ ಜೀವನದ ಉದ್ದೇಶವಾಗಿತ್ತು. ಆದರೆ ಎಲ್ಲ ವಸ್ತುಗಳ ಬೆಲೆ ದುಬಾರಿಯಾಗುತ್ತಿರುವುದರಿಂದ ನನ್ನ ಕೈ ಖಾಲಿಯಾಗುತ್ತಿತ್ತು. ಈ ಹಿಂದೆ ಯಾವ ನೌಕರಿಯಿಂದ ನಾನು ನನ್ನ ಹೆಂಡತಿ ಸುಖವಾಗಿ ಜೀವನ ಮಾಡುತ್ತಿದ್ದೆವೋ ಆ ನೌಕರಿಯಿಂದ ಬರುವ ಸ್ಯಾಲರಿ ಈಗ ಎಲ್ಲೂ ಸಾಕಾಗುತ್ತಿರಲಿಲ್ಲ. ನನ್ನ ಮಕ್ಕಳು ದೊಡ್ಡವರಾಗಿ ಸ್ಕೂಲಿಗೆ ಹೋಗಲು ಶುರು ಮಾಡಿದರು. ಅವರ ಸ್ಕೂಲ್ ಫೀಸ್, ಆಗಾಗ ಮಕ್ಕಳ ಆರೋಗ್ಯ ಹಾಳಾಗುವುದರಿಂದ ಅವರ ಹಾಸ್ಪಿಟಲ್ ಖರ್ಚು ಮತ್ತು ಹೀಗೆ ಕೆಲವೊಂದು ಅವಶ್ಯಕತೆಗಳು ಎದುರಿಗೆ ಬರುತ್ತಿದ್ದವು. ಮೋಹಿನಿ ಪ್ರತಿ ಸಮಯದಲ್ಲಿ ಪ್ರತಿ ವಿಷಯದಲ್ಲೂ ನನ್ನ ಜೊತೆಗಿರುತ್ತಿದ್ದಳು. ಈಗ ಕೆಲವು ತಿಂಗಳಿಂದ ಎಲೆಕ್ಟ್ರಾನಿಕ್ ವಸ್ತುಗಳ ಕಾರಣದಿಂದ ಕರೆಂಟ್ ಬಿಲ್ ತುಂಬ ಜಾಸ್ತಿ ಬರುತ್ತಿತ್ತು. ನನ್ನ ಸ್ಯಾಲರಿಗಿಂತಲೂ ಹೆಚ್ಚು ಕರೆಂಟ್ ಬಿಲ್ ಬರುತ್ತಿತ್ತು. ನನಗೆ ಗೊತ್ತಿತ್ತು ಮೋಹಿನಿ ಯೋಚನೆ ಮಾಡಿ ಕರೆಂಟ್ ಬಳಸುತ್ತಿದ್ದಾಳೆಂದು. ಆದರೆ ತುಂಬ ಚಳಿ ಹೆಚ್ಚಿರುವುದರಿಂದ ಮತ್ತು ಶಾಲೆಗೆ ಹೋಗಲು ಮಕ್ಕಳಿಗೆ ಒಳ್ಳೆಯ ಸ್ವಚ್ಛವಾದ ಯೂನಿಫಾರ್ಮ್ ಅವಶ್ಯಕತೆ ಇರುತ್ತದೆ ಎಂದು ಅವಳು ವಾಷಿಂಗ್ ಮಿಷಿನ್ ಬಳಸುತ್ತಿದ್ದಳು. ನನಗೆ ಬರುವ ಸ್ಯಾಲರಿಯಲ್ಲಿ ಕರೆಂಟ್ ಬಿಲ್ ಕಟ್ಟುವುದೇ ಅಥವಾ ಮನೆ ರೇಷನ್ ತರುವುದೇ ಎನ್ನುವ ಅಸಹಾಯಕತೆಯಲ್ಲಿ ನಾನು ಮೋಹಿನಿಯನ್ನು ಬೈಯುತ್ತಿದ್ದೆ. ಮೋಹಿನಿ ಸುಮ್ಮನಾಗಿದ್ದಳು. ಆದರೆ ಅವಳ ಕಣ್ಣುಗಳಲ್ಲಿ ಬೇಸರ ಎದ್ದು ಕಾಣುತ್ತಿತ್ತು. ಅವಳು ಮೆಲ್ಲನೆ ಸ್ವರದಲ್ಲಿ, ನಾನು ತುಂಬ ಯೋಚನೆ ಮಾಡಿ ವಿದ್ಯುತ್ತನ್ನು ಬಳಸುತ್ತೇನೆ. ಮನೆಗೆ ಅವಶ್ಯಕತೆ ಇರುವಷ್ಟೇ ಸಾಮಾನನ್ನು ತರಿಸಿಕೊಳ್ಳುತ್ತೇನೆ. ಯಾವುದನ್ನು ವೇಸ್ಟ್ ಮಾಡುವುದಿಲ್ಲ. ಆದರೂ ಮಕ್ಕಳ ಅವಶ್ಯಕತೆಯನ್ನು ಹೇಗೆ ಇಗ್ನೋರ್ ಮಾಡೋದು ಎಂದಳು. ನಾನು ಅವಳ ಕಣ್ಣುಗಳಲ್ಲಿ ಕಣ್ಣೀರನ್ನು ನೋಡಿದೆ. ನಾನು ಸುಮ್ಮನಾದೆ. ನನಗೆ ನನ್ನ ಬಗ್ಗೆ ಕೋಪ ಬರುತ್ತಿತ್ತು ಮತ್ತು ನನ್ನ ಈ ಪರಿಸ್ಥಿತಿಯ ಬಗ್ಗೆಯೂ ನಾನು ಅಸಹಾಯಕನಾಗಿದ್ದೆ. ಅಲ್ಲೇ ಕುಳಿತು ಯೋಚಿಸುತ್ತಿದ್ದೆ, ಈ ಪರಿಸ್ಥಿತಿ ಎಲ್ಲಿವರೆಗೆ ಮುಂದುವರಿಯಲಿದೆ? ನನಗೆ ಬಂದಿರೋ ಸ್ಯಾಲರಿ ಪೂರ್ತಿ ಕರೆಂಟ್ ಬಿಲ್ ಕಟ್ಟಲು ಮಾತ್ರ ಸಾಕಾಗಿತ್ತು. ಮನೆಗೆ ಬೇಕಾಗಿರುವ ದಿನಸಿ ಸಾಮಾನು ಚೀಟಿ ಜೇಬಿನಲ್ಲಿ ಬಿದ್ದಿತ್ತು. ನಾನು ಕೆಲಸಕ್ಕೆ ಹೋಗಿ ಸುಸ್ತಾಗಿ ಮನೆಗೆ ಬಂದರೆ ನನ್ನ ಹೆಂಡತಿ ನಗುಮುಖದಿಂದ ನನ್ನನ್ನು ಸ್ವಾಗತಿಸುತ್ತಿದ್ದಳು. ನನ್ನ ಆಯಾಸವನ್ನು ಕಡಿಮೆ ಮಾಡಲು ಅವಳು ಯಾವಾಗಲೂ ಪ್ರಯತ್ನಿಸುತ್ತಿದ್ದಳು. ಅವಳು ಹೇಳಿದಳು, ಇಂದು ನಿಮಗೆ ಮನೆಗೆ ಬರಲು ತುಂಬ ಲೇಟ್ ಆಯಿತು. ನೀವು ಕುಳಿತಿರಿ, ನಾನು ಹೋಗಿ ಕಾಫಿ ಮಾಡಿಕೊಂಡು ಬರುತ್ತೇನೆ ಎಂದಳು. ನಾನು ಹೇಳಿದೆ, ನಾನು ತುಂಬ ಕಷ್ಟದಲ್ಲಿದ್ದೇನೆ, ನಿನಗೆ ಹೇಗೆ ಹೇಳಲಿ? ಅವಳು ಗಾಬರಿಯಿಂದ ನನ್ನ ಮುಖವನ್ನು ನೋಡುತ್ತಾ ಹೇಳಿದಳು, ಏನು ವಿಷಯ? ಎಲ್ಲ ಸರಿಯಾಗಿದೆಯಲ್ಲವೇ? ನಾನು ಹೇಳಿದೆ, ಎಲ್ಲವೂ ಸರಿಯಾಗಿರಲು ಹೇಗೆ ಸಾಧ್ಯ? ಎಲ್ಲ ವಸ್ತುಗಳ ಬೆಲೆ ಏರಿಕೆಯಿಂದ ನನಗೆ ಜೀವನವೇ ಭಾರವಾಗಿದೆ ಎಂದು ಅನಿಸುತ್ತಿದೆ. ಅವಳು ಏನೆಂದು ನನಗೆ ಅರ್ಥವಾಗುವ ಹಾಗೆ ಬಿಡಿಸಿ ಹೇಳಿ ಎಂದಳು. ನಾನು ಅವಳಿಗೆ ಹೇಳಿದೆ, ಇಂದು ಕರೆಂಟ್ ಬಿಲ್ ಕಟ್ಟಿ ಬಂದೆ. ಎಲ್ಲ ಸ್ಯಾಲರಿ ಅದಕ್ಕೆ ಖರ್ಚಾಯಿತು. ಅವಳು ಆತಂಕದಿಂದ, ಹೀಗಾದರೆ ಹೇಗೆ? ಪೂರ್ತಿ ತಿಂಗಳು ಇನ್ನು ಹೇಗೆ ನಿಭಾಯಿಸುವುದು ಎಂದಳು. ಆದರೆ ನನಗೆ ಅವಳ ಪ್ರಶ್ನೆಗೆ ಉತ್ತರಿಸಲು ಸಾಧ್ಯವಾಗಲಿಲ್ಲ. ಅವಳು ಎಂದಿನಂತೆ ನನಗೆ ಧೈರ್ಯ ಹೇಳುತ್ತಾ, ನವೀನ್, ನೀವು ಹೆಚ್ಚು ತಲೆ ಕೆಡಿಸಿಕೊಳ್ಳಬೇಡಿ. ಹಿಂದಿನ ತಿಂಗಳ ರೇಷನ್ ಇನ್ನೂ ಸ್ವಲ್ಪ ಮಿಕ್ಕಿದೆ. 20ರಿಂದ 22 ದಿನ ಇದರಲ್ಲಿ ಕಳೆಯಬಹುದು. ಮುಂದೆ ನಾವು ಸಾಲ ತೆಗೆದುಕೊಳ್ಳೋಣ. ಮೋಹಿನಿ ನನ್ನ ಕೈ ಹಿಡಿದುಕೊಂಡು, ನಿಮ್ಮ ಜವಾಬ್ದಾರಿ ನಿಮಗೆ ಎಷ್ಟು ಮುಖ್ಯವಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತದೆ. ನಿಮಗೆ ನನ್ನ ಮೇಲೆ ನಂಬಿಕೆ ಇದೆಯಲ್ಲವೇ? ನಾನು ಹೇಳಿದೆ, ನಂಬಿಕೆ ಯಾವಾಗಲೂ ಇದೆ, ಆದರೆ ಪರಿಸ್ಥಿತಿ ನಮ್ಮ ಕೈಮೀರಿ ಹೋಗುತ್ತಿದೆ. ಅವಳು ಹೇಳಿದಳು, ನವೀನ್, ನಿಮಗೆ ನೆನಪಿದೆಯಾ? ಮದುವೆಯಾದ ಹೊಸದರಲ್ಲಿ ನಮ್ಮ ಬಳಿ ಏನೂ ಇರಲಿಲ್ಲ. ನಾವಿಬ್ಬರು ಪ್ರಯತ್ನಪಟ್ಟು ಇದನ್ನೆಲ್ಲ ಸಂಪಾದಿಸಿದ್ದೇವೆ. ಇಂದು ನಾನು ನಿಮ್ಮ ಜೊತೆಗಿದ್ದೇನೆ. ಯಾವ ಸಮಸ್ಯೆಯನ್ನು ನಿಮಗೊಬ್ಬರಿಗೆ ಬಿಟ್ಟು ಬಿಡುವುದಿಲ್ಲ. ನಾನು ನನ್ನ ಹೆಂಡತಿಯ ಕಣ್ಣುಗಳನ್ನು ನೋಡಿದೆ. ಅಲ್ಲಿ ಒಂದು ರೀತಿಯ ನೆಮ್ಮದಿ ಇತ್ತು. ಅವಳು ನನ್ನ ಜೀವನದಲ್ಲಿ ಎಲ್ಲವನ್ನೂ ಸರಿ ಮಾಡುತ್ತಾಳೆ. ನಂತರ ನನ್ನ ಹೆಂಡತಿ ನನಗೆ ಚಹಾ ಮಾಡಿಕೊಂಡು ಬಂದಳು. ಚಹಾ ಕುಡಿದ ನಂತರ ನಾನು ಸೋಫಾ ಮೇಲೆ ಕುಳಿತು ಯೋಚಿಸುತ್ತಿದ್ದೆ. ಈ ವಿಧಿ ನನ್ನೊಂದಿಗೆ ಎಷ್ಟು ಆಟ ಆಡಿದೆ. ನನ್ನ ಅಪ್ಪ ಅಮ್ಮ, ಅಣ್ಣ ತಂಗಿ ಎಲ್ಲರನ್ನೂ ನನ್ನಿಂದ ದೂರ ಮಾಡಿದೆ. ಆದರೆ ಮೋಹಿನಿ ಅವರೆಲ್ಲರ ಸ್ಥಾನವನ್ನು ತುಂಬಿದ್ದಳು. ಅವಳು ನನ್ನ ಬಹುದೊಡ್ಡ ಶಕ್ತಿಯಾಗಿದ್ದಳು. ನನ್ನ ಹೆಂಡತಿಯ ಬಳಿ ಪ್ರತಿಯೊಂದು ಸಮಸ್ಯೆಗಳಿಗೂ ಪರಿಹಾರ ಇರುತ್ತಿತ್ತು. ನಾನು ಕಣ್ಣು ಬಿಟ್ಟಾಗ ಅವಳು ನನ್ನ ಎದುರಿಗೆ ಮಾತನಾಡಲು ಕುಳಿತುಕೊಂಡಿದ್ದಳು. ಪುನಃ ಅವಳು ನನಗೆ ಧೈರ್ಯ ಹೇಳುತ್ತಾ ಎಲ್ಲವೂ ಸರಿ ಹೋಗುತ್ತದೆ ಎಂದಳು. ನಾನು ಹೇಳಿದೆ, ಆದರೆ ಈ ಎಲ್ಲ ಸಮಸ್ಯೆ ಪರಿಹಾರವಾಗುವ ಲಕ್ಷಣಗಳೇ ಕಾಣುತ್ತಿಲ್ಲ. ಅವಳು ಹೇಳಿದಳು, ಜೀವನದಲ್ಲಿ ತೊಂದರೆಗಳು ಬರುತ್ತವೆ ಹೋಗುತ್ತವೆ. ನಾವಿಬ್ಬರೂ ಸೇರಿ ಎಲ್ಲವನ್ನೂ ಸರಿ ಮಾಡೋಣ. ನಾನು ನನ್ನ ಹೆಂಡತಿಯ ಕಡೆ ನೋಡಿದೆ. ಅವಳು ನನ್ನ ಸಮಸ್ಯೆಯನ್ನು ಬಗೆಹರಿಸಲು ಎಲ್ಲ ರೀತಿಯ ಪ್ರಯತ್ನವನ್ನು ಮಾಡುತ್ತಿದ್ದಳು. ಮನೆ ಕೆಲಸ, ಮಕ್ಕಳನ್ನು ನೋಡಿಕೊಳ್ಳುವುದು, ನನ್ನ ಬೇಕು ಬೇಡಗಳನ್ನು ಪೂರೈಸುವುದು ಎಲ್ಲವನ್ನು ಅಚ್ಚುಕಟ್ಟಾಗಿ ನಿಭಾಯಿಸುತ್ತಿದ್ದಳು. ಮೇಲಿಂದ ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಹುಡುಕುತ್ತಿದ್ದಳು. ಆ ದಿನ ಅವಳ ಮಾತನ್ನು ಕೇಳಿ ನನಗೆ ತುಂಬ ನೆಮ್ಮದಿ ಅನಿಸಿತು. ನಾನು ಎಲ್ಲ ಸಮಸ್ಯೆಯನ್ನು ಮರೆತು ಬಿಟ್ಟಿದ್ದೆ. ಬೆಳಿಗ್ಗೆ ಮೋಹಿನಿಗೆ ತುಂಬ ಕೆಲಸಗಳಿರುತ್ತಿದ್ದವು. ಮಕ್ಕಳನ್ನು ರೆಡಿ ಮಾಡುವುದು, ಅವರಿಗೆ ಊಟ ತಿಂಡಿ ರೆಡಿ ಮಾಡುವುದು, ಅವರನ್ನು ಸ್ಕೂಲಿಗೆ ಕಳಿಸುವುದು, ನನ್ನ ಬೇಕು ಬೇಡಗಳನ್ನು ನೋಡಿಕೊಳ್ಳುವುದು, ಮನೆಯನ್ನು ಸ್ವಚ್ಛ ಮಾಡುವುದು, ಹೀಗೆ ಅವಳು ರೋಬೋಟ್ ರೀತಿ ಕೆಲಸ ಮಾಡುತ್ತಿದ್ದಳು. ನಾನು ಅವಳಿಗೆ ಹೇಳುತ್ತಿದ್ದೆ, ನೀನು ನಿನ್ನ ಬಗ್ಗೆ ಕಾಳಜಿ ತೆಗೆದುಕೋ ಎಂದು. ನಾನು ಆಫೀಸಿಗೆ ಹೋಗಲು ತಯಾರಾಗಿ ಹೊರಡುತ್ತಿದ್ದೆ. ಅಷ್ಟರಲ್ಲಿ ನನ್ನ ಹೆಂಡತಿ ನನ್ನನ್ನು ತಡೆಯುತ್ತಾ, ನವೀನ್, ನನ್ನನ್ನು ಅಮ್ಮನ ಮನೆಗೆ ಬಿಟ್ಟು ಬಿಡಿ. ನಾನು ಅಲ್ಲಿ ಕೆಲಸ ಮುಗಿಸಿಕೊಂಡು ಬರುತ್ತೇನೆ. ಕರೆಂಟ್ ಬಿಲ್ ಜೊತೆಗೆ ಗ್ಯಾಸ್ ಬಿಲ್ ಕೂಡ
ತುಂಬ ಬರುತ್ತಿದೆ. ನಾನು ಅಲ್ಲಿಂದಲೇ ಅಡುಗೆ ಮಾಡಿಕೊಂಡು ಬರುತ್ತೇನೆ ಹಾಗೂ ಬಟ್ಟೆಗಳನ್ನು ವಾಶ್ ಮಾಡಿಕೊಂಡು ಬರುತ್ತೇನೆ. ಈ ತಿಂಗಳು ತುಂಬ ಹುಷಾರಾಗಿ ಖರ್ಚನ್ನು ನಿಭಾಯಿಸಬೇಕು. ಅಮ್ಮನ ಮನೆಯಲ್ಲಿ ವಾಷಿಂಗ್ ಮಷಿನ್ ಇದೆ. ನಾನು ಅದರಲ್ಲಿ ಬಟ್ಟೆ ವಾಶ್ ಮಾಡಿಕೊಂಡು ಒಣಗಿಸಿಕೊಂಡು ಬರುತ್ತೇನೆ. ನಾನು ಹೇಳಿದೆ, ಈಗ ಅಮ್ಮನ ಮನೆಗೆ ಹೋಗುವ ಅವಶ್ಯಕತೆ ಏನಿದೆ? ಅವಳು ಹೇಳಿದಳು, ಮತ್ತೆ ಈ ಎಲ್ಲ ಕೆಲಸವನ್ನು ಹೇಗೆ ಮಾಡೋದು? ಬಟ್ಟೆಯನ್ನು ಕೈಯಲ್ಲಿ ವಾಶ್ ಮಾಡಿದರೆ ತುಂಬ ಸಮಯ ಬೇಕಾಗುತ್ತದೆ. ಚಳಿಗಾಲವಾದ್ದರಿಂದ ಬಿಸಿಲು ಸಹ ಇಲ್ಲ. ಹೇಗೆ ಬಟ್ಟೆ ಒಣಗಿಸುವುದು? ಮಷಿನ್ಗೆ ಹಾಕಿದರೆ ಎಲ್ಲ ಕೆಲಸ ಒಟ್ಟಿಗೆ ಆಗುತ್ತದೆ. ಹೀಗಾಗಿ ನಾನು ಅಲ್ಲಿ ಹೋಗಿ ಎಲ್ಲ ಕೆಲಸವನ್ನು ಮುಗಿಸಿಕೊಂಡು ಬರುತ್ತೇನೆ. ಕರೆಂಟ್ ಬಿಲ್ ಕೂಡ ತುಂಬ ಜಾಸ್ತಿ ಬರುತ್ತಿದೆ. ನಾನು ವಾಷಿಂಗ್ ಮಷಿನಲ್ಲಿ ಬಟ್ಟೆ ಒಗೆದರೆ ಪುನಃ ಮುಂದಿನ ತಿಂಗಳು ಕೂಡ ನಿಮ್ಮ ಸ್ಯಾಲರಿ ಪೂರ್ತಿ ಕರೆಂಟ್ ಬಿಲ್ ಕಟ್ಟಲು ಸರಿ ಹೋಗುತ್ತದೆ. ನಾನು ಹೇಳಿದೆ, ಅದೆಲ್ಲವೂ ಸರಿ, ಆದರೆ ನಿಮ್ಮ ಮನೆಯವರು ಏನೆಂದುಕೊಳ್ಳಬಹುದು? ಮೋಹಿನಿ ಹೇಳಿದಳು, ಅವರು ನಮ್ಮ ಮನೆಯವರು. ಅವರಿಗೆ ನಮ್ಮ ಪರಿಸ್ಥಿತಿ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವರು ಏನು ತಪ್ಪು ತಿಳಿದುಕೊಳ್ಳುವುದಿಲ್ಲ. ನಾನು ಸ್ವಲ್ಪ ಸಂಕೋಚದಿಂದಲೇ, ಸರಿ ಆಯಿತು ಬಾ, ಈಗ ನಿನ್ನನ್ನು ನಿನ್ನ ಅಮ್ಮನೆ ಮನೆಗೆ ಬಿಟ್ಟು ಮಕ್ಕಳನ್ನು ಸ್ಕೂಲಿಗೆ ಕರೆದುಕೊಂಡು ಹೋಗಿ ಬಿಡುತ್ತೇನೆ. ನಾನು ಮೋಹಿನಿಗೆ ಹೇಳಿದೆ, ವಾಪಸ್ ಮನೆಗೆ ಹೋಗುವಾಗ ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತೇನೆ. ನಾನು ಆಫೀಸಿಗೆ ಹೋಗುವಾಗ ಇದನ್ನೇ ಯೋಚಿಸುತ್ತಿದ್ದೆ. ಜೀವನ ತುಂಬ ಶೋಚನೀಯವಾಗಿದೆ. ಏರುತ್ತಿರುವ ಬೆಲೆ, ಕರೆಂಟ್ ಬಿಲ್, ಅವಶ್ಯಕತೆಗಳನ್ನು ಪೂರೈಸಿಕೊಳ್ಳಲಾಗದ ಪರಿಸ್ಥಿತಿ. ಆದರೆ ನನ್ನ ಹೆಂಡತಿಯ ಮಾತುಗಳು ನನಗೆ ಧೈರ್ಯವನ್ನು ತುಂಬುತ್ತಿತ್ತು. ಅವಳು ಎಲ್ಲ ಸಮಸ್ಯೆಯನ್ನು ತನ್ನ ನಗುಮುಖದಿಂದಲೇ ಬಗೆಹರಿಸುತ್ತಿದ್ದಳು. ಆಫೀಸ್ನಲ್ಲಿ ಕೆಲಸ ಮಾಡುವಾಗ ನನಗೆ ಅವಳ ನೆನಪಾಗುತ್ತಿತ್ತು. ಆಫೀಸ್ ಮುಗಿದ ಮೇಲೆ ನಾನು ಸೀದಾ ಅವಳ ಅಮ್ಮನ ಮನೆಗೆ ಹೋಗಿದ್ದೆ. ಅಲ್ಲಿ ಅವಳು ಮಕ್ಕಳ ಜೊತೆ ನನಗಾಗಿ ಕಾಯುತ್ತಿದ್ದಳು. ನನ್ನನ್ನು ನೋಡಿ ನಗುಮುಖದಿಂದ ಇವತ್ತಿನ ದಿನ ಹೇಗೆ ಕಳೆಯಿತು ಎಂದಳು. ನಾನು ಹೇಳಿದೆ, ತುಂಬ ಚೆನ್ನಾಗಿತ್ತು. ನಿನ್ನ ನಗುವಿನ ಮುಖ ನೋಡಿ ನನ್ನ ಆಯಾಸವೆಲ್ಲ ದೂರವಾಯಿತು. ಅವಳು ಬಿಸಿ ಬಿಸಿ ತಿಂಡಿಯನ್ನು ನನ್ನ ಮುಂದೆ ಇಡುತ್ತಾ, ನಿಮಗೆ ತಿಂಡಿಯನ್ನು ಅಮ್ಮನ ಮನೆಯಿಂದಲೇ ತಯಾರಿಸಿಕೊಂಡು ಬಂದಿದ್ದೇನೆ. ನಿಮಗೆ ಮನೆಗೆ ಹೋಗುತ್ತಿದ್ದಂತೆ ತಿಂಡಿ ಬೇಕಾಗುತ್ತದೆ ಅಲ್ಲವೇ? ಹಾಗಾಗಿ ನಾನು ನಿಮಗೆ ಇಷ್ಟವಾದ ಆಲೂ ಪರೋಟವನ್ನು ಮಾಡಿಕೊಂಡು ಬಂದಿದ್ದೇನೆ. ಮಕ್ಕಳು ಸಹ ಪರೋಟವನ್ನು ಇಷ್ಟಪಟ್ಟು ತಿನ್ನುತ್ತಾರೆ. ಇದಾದ ಮೇಲೆ ಮೋಹಿನಿ ಪ್ರತಿದಿನ ತನ್ನ ಅಮ್ಮನ ಮನೆಗೆ ಹೋಗಿ ಎಲ್ಲ ಕೆಲಸವನ್ನು ಮಾಡಿಕೊಂಡು ಅಲ್ಲಿಂದಲೇ ಊಟ ತಿಂಡಿ ತಯಾರಿಸಿಕೊಂಡು ಬರುತ್ತಿದ್ದಳು. ಹೋಗುವಾಗ ದಾರಿಯಲ್ಲಿ ತರಕಾರಿಯನ್ನು ತೆಗೆದುಕೊಂಡು ಹೋಗುತ್ತಿದ್ದಳು ಮತ್ತು ಮನೆಯಿಂದ ವಾಶ್ ಮಾಡೋ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಹೋಗಿ ವಾಶ್ ಮಾಡಿಕೊಂಡು ಬರುತ್ತಿದ್ದಳು. ಮಕ್ಕಳಿಗೆ ಸ್ನಾನವನ್ನು ಅಲ್ಲೇ ಮಾಡಿಸುತ್ತಿದ್ದಳು. ಹೀಗಾಗಿ ನನಗೆ ಈ ತಿಂಗಳ ಖರ್ಚು ಕಡಿಮೆಯಾಗಲಿದೆ ಎನ್ನುವ ಸಮಾಧಾನ ಇತ್ತು. ಈ ತಿಂಗಳ ರೇಷನ್ ಕೂಡ ತಂದಿರಲಿಲ್ಲ. ಒಂದು ದಿನ ಆಫೀಸ್ನಿಂದ ಮನೆಗೆ ಬರುವಾಗ ಮೋಹಿನಿಯನ್ನು ಕರೆದುಕೊಂಡು ಬರಲು ಅವರ ಅಮ್ಮನ ಮನೆಗೆ ಹೋಗಿದ್ದೆ. ಸ್ವಲ್ಪ ದೂರದಲ್ಲಿರುವಾಗ ಅವರ ಮನೆಯಿಂದ ಒಬ್ಬ ಹುಡುಗ ಹೋಗುತ್ತಿರುವುದು ನನಗೆ ಕಾಣಿಸಿತ್ತು. ಆದರೆ ಅವನನ್ನು ಸರಿಯಾಗಿ ನೋಡಲು ಆಗಲಿಲ್ಲ. ಆದರೆ ಅವನು ಅವರ ಸಂಬಂಧಿಯಾಗಿರಲಿಲ್ಲ. ಅವರ ಸಂಬಂಧಿಗಳು ಯಾರೂ ಈ ಊರಿನಲ್ಲಿ ಇರಲಿಲ್ಲ ಮತ್ತು ನಾನು ಅವರ ಸಂಬಂಧಿಗಳನ್ನು ಗುರುತಿಸುತ್ತಿದ್ದೆ. ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಆತಂಕ ಕಸಿವಿಸಿ ಶುರುವಾಯಿತು. ಆ ಹುಡುಗನು ಪದೇ ಪದೇ ನನ್ನ ಕಣ್ಣ ಮುಂದೆ ಬರುತ್ತಿದ್ದನು. ಈ ವಿಷಯ ನನ್ನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿತ್ತು. ಆದರೆ ನಾನು ನನ್ನ ಹೆಂಡತಿ ಮೇಲೆ ಅನುಮಾನ ಪಡಲು ಸಾಧ್ಯವಿಲ್ಲ. ಇದರ ಬಗ್ಗೆ ನಾನು ಯೋಚನೆ ಮಾಡಲು ಕೂಡ ಸಾಧ್ಯವಿಲ್ಲ. ಏಕೆಂದರೆ ಅವಳು ಪ್ರತಿ ಕ್ಷಣದಲ್ಲೂ ನನ್ನ ಜೊತೆಗಿರುತ್ತಿದ್ದಳು. ನನ್ನ ಪ್ರತಿ ಸುಖ ದುಃಖಗಳಲ್ಲಿ ಅವಳು ಭಾಗಿಯಾಗುತ್ತಿದ್ದಳು. ಆದರೆ ಗಂಡನಾಗಿರುವ ಕಾರಣ ನನಗೆ ಈ ವಿಷಯ ನೆಮ್ಮದಿಯಾಗಿರಲು ಬಿಡುತ್ತಿರಲಿಲ್ಲ. ನಾನು ತಿಂಡಿ ತಿನ್ನುತ್ತಾ ನನ್ನ ಹೆಂಡತಿಗೆ ಹೇಳಿದೆ, ಮೋಹಿನಿ, ಇಂದಿನಿಂದ ನೀನು ಏನೇ ಕೆಲಸ ಮಾಡುತ್ತಿದ್ದರೂ ಮನೆಯಲ್ಲೇ ಮಾಡು. ತವರು ಮನೆಗೆ ಹೋಗುವ ಅವಶ್ಯಕತೆ ಇಲ್ಲ. ಅವಳು ಆಶ್ಚರ್ಯದಿಂದ ನನ್ನ ಕಡೆ ನೋಡುತ್ತಾ ಹೇಳಿದಳು, ನವೀನ್, ಯಾಕೆ, ಏನಾಯಿತು? ಎಲ್ಲ ಸರಿಯಾಗಿದೆಯಲ್ಲವೇ? ನೀವು ಎಂದಿಗೂ ನನ್ನ ಅಮ್ಮನ ಮನೆಗೆ ಹೋಗುವುದು ಬೇಡ ಎಂದಿರಲಿಲ್ಲ, ಆದರೆ ಇಂದೇನಾಯಿತು? ನಾನು ಹೇಳಿದೆ, ಏನಿಲ್ಲ ಮೋಹಿನಿ, ಹೀಗೆ ಅದು ನೀನು ಪದೇ ಪದೇ ಅಮ್ಮನ ಮನೆಗೆ ಹೋಗುವುದು ಸರಿಯಲ್ಲ. ಅವಳು ಚಹಾ ಲೋಟವನ್ನು ಟೇಬಲಿನ ಮೇಲೆ ಇಟ್ಟು, ಇದು ಪದೇ ಪದೇ ಹೋಗುವ ಮಾತಲ್ಲ, 1 ತಿಂಗಳಿನ ಮಾತು. ನಾನು ಅಲ್ಲಿ ಹೋಗಿ ಕೆಲಸ ಮಾಡುವುದರಿಂದ ಈ ತಿಂಗಳ ಖರ್ಚು ಕಡಿಮೆಯಾಗುತ್ತದೆ. ನಾನು ಸ್ವಲ್ಪ ಗಟ್ಟಿಯಾಗಿ ಹೇಳಿದೆ, ಮೋಹಿನಿ, ನಾನು ಹೇಳುತ್ತಿದ್ದೇನೆ, ಇಂದಿನಿಂದ ನೀನು ಮನೆಯಲ್ಲೇ ಇರುತ್ತೀಯಾ? ನೀನು ಪದೇ ಪದೇ ಅಮ್ಮನ ಮನೆಗೆ ಹೋಗುವುದು ನನಗೆ ಇಷ್ಟವಿಲ್ಲ. ಮೋಹಿನಿಯ ಮುಖದಲ್ಲಿ ನಾನು ಮೊದಲ ಬಾರಿಗೆ ಬೇಸರವನ್ನು ನೋಡಿದ್ದೆ. ಅವಳು ಹೇಳಿದಳು, ನವೀನ್, ನಾನು ಅಲ್ಲಿಗೆ ಹೋಗುವುದರಿಂದ ಖರ್ಚು ಕಡಿಮೆಯಾಗುತ್ತದೆ ಮತ್ತು ನಾನು ಅಲ್ಲಿ ಶೋಕಿ ಮಾಡಲು ಹೋಗುತ್ತಿಲ್ಲ. ನಿಮ್ಮ ಭಾರವನ್ನು ಕಡಿಮೆ ಮಾಡಲು ಹೋಗುತ್ತಿದ್ದೇನೆ. ಅಲ್ಲಿ ಹೋಗುವುದರಿಂದ ಮಕ್ಕಳು ಅಲ್ಲಿ ಸ್ವಲ್ಪ ಹೊತ್ತು ಆಟವಾಡುತ್ತಾರೆ ಮತ್ತು ನನಗೆ ಅಮ್ಮನ ಜೊತೆ ಮಾತನಾಡುತ್ತಾ ಸಮಯ ಕಳೆಯುತ್ತದೆ. ತಂಗಿಯು ನನ್ನ ಕೆಲಸದಲ್ಲಿ ಸಹಾಯ ಮಾಡುತ್ತಾಳೆ. ನೀವು ನನ್ನ ಮೇಲೆ ಯಾಕೆ ಕೋಪ ಮಾಡಿಕೊಳ್ಳುತ್ತೀರಿ? ನಾನು ಕೋಪವನ್ನು ಆದಷ್ಟು ಕಂಟ್ರೋಲ್ ಮಾಡಿಕೊಳ್ಳುತ್ತಾ ಹೇಳಿದೆ, ಇದು ಕೋಪದ ವಿಷಯ ಅಲ್ಲ, ಆದರೆ ಜನರಿಗೆ ಏನು ಗೊತ್ತು? ಅವರು ನಮ್ಮ ಬಗ್ಗೆ ಏನು ಯೋಚನೆ ಮಾಡಬಹುದು? ಮೋಹಿನಿ ನನ್ನ ಮಾತನ್ನು ಅರ್ಧಕ್ಕೆ ತಡೆದು, ಜನ ಏನು ಹೇಳುತ್ತಾರೆ ಎನ್ನುವುದು ನನಗೆ ಗೊತ್ತಿಲ್ಲ, ಆದರೆ ನಾನು ಜನರ ಬಗ್ಗೆ ತಲೆ ಕೆಡಿಸಿಕೊಳ್ಳುವುದಿಲ್ಲ. ನಾನು ನಮ್ಮ ಮತ್ತು ನಮ್ಮ ಮಕ್ಕಳ ಜೀವನ ಚೆನ್ನಾಗಿರಬೇಕು ಎಂದು ಪ್ರಯತ್ನಿಸುತ್ತಿದ್ದೇನೆ. ನನ್ನ ಪ್ರಯತ್ನ ತಪ್ಪು ಎಂದು ಹೇಳಿದರೆ ನಾನು ಏನು ಹೇಳಲಿ? ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳಿದೆ, ಮೋಹಿನಿ, ವಿಷಯ ಅದಲ್ಲ, ಆದರೆ ನನ್ನ ಮನಸ್ಸು ಇದಕ್ಕೆ ಒಪ್ಪುತ್ತಿಲ್ಲ. ಮೋಹಿನಿ ಸ್ವಲ್ಪ ಕೋಪದಿಂದ ಹೇಳಿದಳು, ನಿಮ್ಮ ಮನಸ್ಸು ಒಪ್ಪದಿದ್ದರೆ ನಾನೇನು ಮಾಡಲಿ? ನಾನು ಹೋಗಲೇಬೇಕು. ಇಲ್ಲಿ ಸುಮ್ಮನೆ ಕುಳಿತು ಸಮಯ ಕಳೆಯಲು ನನಗೆ ಇಷ್ಟವಿಲ್ಲ. ನೀವೇ ಹೇಳುತ್ತೀರಲ್ಲ, ಸಮಯ ತುಂಬ ಅಮೂಲ್ಯವಾದದ್ದು, ನಾವು ಅದನ್ನು ಕಳೆದುಕೊಳ್ಳಬಾರದು, ಯಾವಾಗಲೂ ಏನಾದರೂ ಕೆಲಸ ಮಾಡಬೇಕು ಎಂದು.
ಇಂದು ಅವಳ ಮಾತು ಅಚಲವಾಗಿತ್ತು. ನಾನು ಅವಳ ಹಠದ ಮುಂದೆ ಸೋಲಬೇಕಾಯಿತು. ನಾನು ಸೊರಗಿದ ಧ್ವನಿಯಲ್ಲಿ, ಸರಿ, ನಿನಗೆ ಹೇಗೆ ಬೇಕೋ ಹಾಗೆ ಮಾಡು ಎಂದು ಹೇಳಿದೆ. ನನ್ನ ಹೆಂಡತಿ ನನ್ನನ್ನು ನೋಡುತ್ತಾ ಹೇಳಿದಳು, ನವೀನ್, ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ಲವೇ? ನಾನೇನಾದರೂ ತಪ್ಪು ಮಾಡುತ್ತಿದ್ದೇನಾ? ನೀವು ನನ್ನ ಮೇಲೆ ಸಂಶಯ ಪಡುತ್ತಿದ್ದೀರಾ? ನಾನು ಹೇಳಿದೆ, ಮಾತು ಸಂಶಯದಲ್ಲ. ನಾನು ನಮ್ಮ ಸಂಬಂಧಿಕರಿಂದ ಯಾವುದೇ ಮಾತು ಕೇಳಲು ಇಷ್ಟಪಡುವುದಿಲ್ಲ. ಮೋಹಿನಿ ಕಣ್ಣು ತುಂಬಿಕೊಂಡು ಹೇಳಿದಳು, ನನಗೆ ಸರ್ವಸ್ವವೂ ನೀವೇ. ನಾನು ಯಾವತ್ತೂ ನಿಮಗೆ ಅವಮಾನವಾಗುವಂಥ ಕೆಲಸವನ್ನು ಮಾಡುವುದಿಲ್ಲ. ಹೀಗೆ ಹೇಳಿ ಅವಳು ಹೋದಳು. ನಾನು ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡೆ. ಮರುದಿನ ಬೆಳಿಗ್ಗೆ ಅವಳ ತವರು ಮನೆಗೆ ಹೋಗುವವರೆಗೂ ನಾವಿಬ್ಬರೂ ಗಾಡಿಯಲ್ಲಿ ಏನನ್ನೂ ಮಾತನಾಡಲಿಲ್ಲ. ತವರು ಮನೆ ತಲುಪಿದ ಮೇಲೆ ಅವಳು ಹೇಳಿದಳು, ನವೀನ್, ಸಾಯಂಕಾಲ ನನ್ನನ್ನು ಕರೆದುಕೊಂಡು ಹೋಗಲು ಬನ್ನಿ. ನಾನು ಸುಮ್ಮನೆ ತಲೆ ಅಲ್ಲಾಡಿಸಿದೆ. ಆದರೆ ನನ್ನ ಮನಸ್ಸಿನಲ್ಲಿ ಆ ಅಪರಿಚಿತ ಹುಡುಗ ಯಾರು ಎನ್ನುವ ಪ್ರಶ್ನೆ ಪದೇ ಪದೇ ಬರುತ್ತಿತ್ತು. ಮತ್ತು ಮೋಹಿನಿ ಮೊದಲ ಬಾರಿಗೆ ಇಷ್ಟೊಂದು ಹಠ ಏಕೆ ಮಾಡುತ್ತಿದ್ದಾಳೆ? ಆಫೀಸಿಗೆ ಹೋದರೆ ನನಗೆ ಇದೇ ಯೋಚನೆ ಬರುತ್ತಿತ್ತು. ಸರಿಯಾಗಿ ಕೆಲಸ ಮಾಡಲು ಆಗಲಿಲ್ಲ. ನಾನು ಮೋಹಿನಿ ಜೊತೆ ಎಲ್ಲ ವಿಷಯವನ್ನು ಮನಸ್ಸು ಬಿಚ್ಚಿ ಮಾತನಾಡಲೇ, ಇಲ್ಲ ಸುಮ್ಮನೆ ಇದ್ದು ಬಿಡಲೇ ಎಂದು ಯೋಚಿಸುತ್ತಿದ್ದೆ. ಆದರೆ ಈ ಮೌನ ನನ್ನನ್ನು ಒಳಗೊಳಗೆ ಕೊಲ್ಲುತ್ತಿತ್ತು. ನಾನು ಆಫೀಸಿಗೆ ಅರ್ಧ ದಿನ ರಜೆ ಹಾಕಿ ಮನೆಗೆ ಬಂದೆ. ಹೀಗೆ ಆಫೀಸ್ ಕೆಲಸ ಅರ್ಧಕ್ಕೆ ಬಿಟ್ಟು ಬರುವುದು ನನಗೆ ಇಷ್ಟವಿರಲಿಲ್ಲ. ಆದರೂ ನನ್ನ ಮನಸ್ಸು ಹೊಯ್ದಾಡುತ್ತಿತ್ತು. ನಾನು ನನ್ನ ಹೆಂಡತಿಯ ಮೇಲೆ ಸಂಶಯ ಪಡಲು ಯೋಚಿಸಿದವನಲ್ಲ. ಆದರೆ ಆ ಹುಡುಗನನ್ನು ನೋಡಿದಾಗಿನಿಂದ ನನ್ನ ಮನಸ್ಸಿನ ಕಂಟ್ರೋಲ್ ತಪ್ಪುತ್ತಿತ್ತು. ನಾನು ಅಲ್ಲಿ ಏನು ನಡೆಯುತ್ತಿದೆ ಎನ್ನುವ ಸತ್ಯವನ್ನು ತಿಳಿದುಕೊಳ್ಳಲೇಬೇಕೆಂದು ಯೋಚಿಸಿದೆ. ನಾನು ನನ್ನ ಹೆಂಡತಿಯ ತವರು ಮನೆ ರಸ್ತೆಗೆ ಹೋದಾಗ ನನ್ನ ಹೃದಯವು ವಿಚಿತ್ರವಾಗಿ ಕಂಪಿಸುತ್ತಿತ್ತು. ನಾನು ನನಗೆ ಹೇಳಿಕೊಳ್ಳುತ್ತಿದ್ದೆ, ನವೀನ್, ಏನೂ ಆಗುವುದಿಲ್ಲ, ಎಲ್ಲವೂ ಸರಿ ಹೋಗುತ್ತದೆ. ಇದೆಲ್ಲವೂ ನಿನ್ನ ಮನಸ್ಸಿನ ಭ್ರಮೆ. ಆದರೆ ಈ ಭ್ರಮೆ ನನ್ನ ಮನಸ್ಸಿನ ನೆಮ್ಮದಿಯನ್ನು ಹಾಳು ಮಾಡಿತ್ತು. ನನಗೆ ಗೇಟಿನ ಒಳಗೆ ಹೋಗಿ ಯಾರನ್ನೂ ನೋಡುವ ಧೈರ್ಯ ಬರಲಿಲ್ಲ. ನಾನು ಗೇಟಿನಿಂದ ಸ್ವಲ್ಪ ದೂರದಲ್ಲಿ ನಿಂತು ನೋಡುತ್ತಿದ್ದೆ. ಸಮಯ ಕಳೆಯುತ್ತಿತ್ತು. ಕಳೆಯುತ್ತಿರುವ ಸಮಯದೊಂದಿಗೆ ನನ್ನ ಎದೆ ಬಡಿತವು ಜೋರಾಗುತ್ತಿತ್ತು. ನನ್ನ ಮನಸ್ಸು ಹೇಳುತ್ತಿತ್ತು, ಇಲ್ಲಿಂದ ಹೊರಟು ಹೋಗು. ಆದರೆ ಸತ್ಯವನ್ನು ತಿಳಿದುಕೊಳ್ಳದಿದ್ದರೆ ನನ್ನ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ. ತುಂಬ ಸಮಯ ಕಳೆದ ಮೇಲೆ ನನಗೆ ಅದೇ ದೃಶ್ಯ ಕಾಣಿಸಿತ್ತು. ಅದೇ ಅಪರಿಚಿತ ಹುಡುಗ ನನ್ನ ಅತ್ತೆ ಮನೆಯ ಗೇಟಿನಿಂದ ಹೊರಗೆ ಬರುತ್ತಿದ್ದ. ಅಂದರೆ ಇವನು ಪದೇ ಪದೇ ಇಲ್ಲಿಗೆ ಬರುತ್ತಿದ್ದಾನೆ ಮತ್ತು ಯಾರೂ ಅವನನ್ನು ತಡೆಯುವುದಿಲ್ಲ. ನಾನು ಅಲ್ಲೇ ನಿಂತುಕೊಂಡಿದ್ದೆ. ನನಗೆ ಮುಂದೆ ಹೆಜ್ಜೆ ಇಡಲು ಆಗುತ್ತಿರಲಿಲ್ಲ. ನಾನು ಮುಂದಕ್ಕೆ ಹೋಗಬೇಕೆಂದರೂ ನನ್ನ ಕಾಲುಗಳು ಸಹಕರಿಸಲಿಲ್ಲ. ನಾನು ಅವನನ್ನು ಕೂಗಿ ಕರೆದು ಹಿಡಿದು ನಿಲ್ಲಿಸಿ, ನೀನು ಯಾರು, ಇಲ್ಲಿಗೇಕೆ ಬರುತ್ತಿದ್ಯಾ ಎಂದು ಕೇಳಬೇಕು ಎನಿಸಿತು. ಆದರೆ ನನ್ನ ಬಾಯಿಂದ ಶಬ್ದಗಳು ಹೊರಬರಲಿಲ್ಲ. ನನ್ನ ಮನಸ್ಸು ಹೇಳುತ್ತಿತ್ತು, ನವೀನ್, ನೀನು ತುಂಬ ಹೇಡಿ, ಅವನ ಜೊತೆ ಏಕೆ ಮಾತನಾಡಲಿಲ್ಲ? ಆದರೆ ನನ್ನ ಇನ್ನೊಂದು ಮನಸ್ಸು ಹೇಳುತ್ತಿತ್ತು, ನವೀನ್, ಮೋಹಿನಿ ನಿನ್ನ ಹೆಂಡತಿ. ನೀನು ಅವಳ ಮೇಲೆ ಅನುಮಾನ ಪಡುವುದು ಮಹಾಪಾಪ. ಇದೆಲ್ಲವೂ ನಿನ್ನ ಮನಸ್ಸಿನ ಸುಳ್ಳು ಯೋಚನೆಗಳಾದರೆ ಇದರಿಂದ ಮೋಹಿನಿಯ ಮನಸ್ಸಿಗೆ ತುಂಬ ನೋವಾಗುತ್ತದೆ. ನೀನು ಅವಳಿಗೆ ಏನೆಂದು ಉತ್ತರಿಸುತ್ತೀಯಾ? ನಾನು ಅಲ್ಲಿಂದ ವಾಪಸ್ ಬರಲು ನಿರ್ಧರಿಸಿದೆ. ಆದರೆ ನನ್ನ ಕಾಲು ಭೂಮಿಯಿಂದ ಮೇಲೆ ಎತ್ತಿಡಲು ಆಗಲಿಲ್ಲ. ನನಗೆ ಒಂದೊಂದು ಹೆಜ್ಜೆ ಇಡಲು ತುಂಬ ಕಷ್ಟವಾಗುತ್ತಿತ್ತು. ಒಂದೊಂದು ಹೆಜ್ಜೆ ಇಡುವಾಗಲೂ ನನ್ನ ಮನಸ್ಸಿನಲ್ಲಿ ಪ್ರಶ್ನೆಗಳು ಏಳುತ್ತಿದ್ದವು. ಹುಡುಗ ನನ್ನ ಹೆಂಡತಿಗೆ ಪರಿಚಯದವನೇ? ಅವನು ಅವಳಿಗೋಸ್ಕರ ಬರುತ್ತಿದ್ದಾನಾ? ಅವಳ ತಂಗಿ ಇನ್ನೂ ಚಿಕ್ಕವಳು. ಅವಳು ಯಾವ ಹುಡುಗನ ಜೊತೆಯಲ್ಲಿ ಸಂಬಂಧ ಇಟ್ಟುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಹೆಂಡತಿ ನೋಡಲು ಸುಂದರವಾಗಿದ್ದಳು. ಅವಳ ಮೊದಲ ತಂಗಿಯ ಮದುವೆಯಾಗಿದೆ. ಇನ್ನು ಎರಡನೆಯವಳು ತುಂಬ ಚಿಕ್ಕವಳು. ನನ್ನ ಹೆಂಡತಿ ಈ ವಿಷಯವಾಗಿ ನನ್ನ ಹತ್ತಿರ ಏನೂ ಹೇಳಿಲ್ಲ. ಯಾಕೆ? ಆದರೆ ಮೋಹಿನಿ ಪ್ರತಿ ವಿಷಯವನ್ನು ನನ್ನ ಹತ್ತಿರ ಹೇಳಿಕೊಳ್ಳುತ್ತಿದ್ದಳು. ಹೀಗೆ ನನ್ನ ಮನಸ್ಸಿನಲ್ಲಿ ಅನೇಕ ಪ್ರಶ್ನೆಗಳು ಏಳುತ್ತಿದ್ದವು. ನಾನು ನನ್ನ ಮನಸ್ಸನ್ನು ಕಂಟ್ರೋಲಿಗೆ ತಂದುಕೊಳ್ಳಲು ಪ್ರಯತ್ನಿಸಿದೆ. ನಾನು ನನ್ನ ಹೆಂಡತಿಯ ಬಳಿ ಈ ವಿಷಯವಾಗಿ ಮಾತನಾಡಬೇಕು. ಆದರೆ ನಾನು ಅವಳಿಗೆ ಹೇಗೆ ಕೇಳುವುದು? ಅವಳು ಬೇಸರ ಮಾಡಿಕೊಂಡರೆ ನಮ್ಮ ಸಂಬಂಧ ಏನಾಗಬಹುದು? ಅವಳನ್ನು ಕಳೆದುಕೊಳ್ಳುವುದು ಎಂದರೆ ನನ್ನ ಸಾವಿಗೆ ಸಮಾನ. ಮೋಹಿನಿ ಜೊತೆ ವಾಪಸ್ ಬರುವಾಗ ನನ್ನ ಮನಸ್ಸಿನಲ್ಲಿ ಯುದ್ಧ ನಡೆಯುತ್ತಿತ್ತು. ನನಗೆ ಯಾವುದೇ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ನಾನು ಮೋಹಿನಿ ಜೊತೆ ಮಾತನಾಡುವ ಮೊದಲು ಇದು ನನ್ನ ಭ್ರಮೆಯೋ ಅಥವಾ ಸತ್ಯವೋ ಎಂದು ತಿಳಿದುಕೊಂಡು ಮಾತನಾಡಲು ತೀರ್ಮಾನಿಸಿದ್ದೆ. ನಾವು ಮನೆ ತಲುಪಿದೆವು. ಎಂದಿನಂತೆ ಮೋಹಿನಿ ನಗುತ್ತಾ ನನಗೆ ಅವರ ಅಮ್ಮನ ಮನೆಯಿಂದ ಮಾಡಿಕೊಂಡು ಬಂದಿರೋ ತಿಂಡಿಯನ್ನು ಕೊಟ್ಟಳು. ಅವಳ ಪ್ರೀತಿ ತುಂಬಿದ ಮಾತುಗಳನ್ನು ಕೇಳಿ ನನ್ನ ಮನಸ್ಸಿಗೆ ನೆಮ್ಮದಿಯಾಗುತ್ತಿತ್ತು. ಆದರೆ ಇಂದು ನನ್ನ ಮನಸ್ಸು ಬೇರೆ ಯೋಚನೆಯಲ್ಲಿ ಮುಳುಗಿದ್ದು, ಅವಳು ನನ್ನ ಮುಖವನ್ನು ನೋಡಿ, ನೀವು ಚೆನ್ನಾಗಿದ್ದೀರಾ? ನಿಮ್ಮ ಮುಖದಲ್ಲೇಕೆ ಬೇಸರ ಕಾಣಿಸುತ್ತಿದೆ? ಆಫೀಸ್ನಲ್ಲಿ ಎಲ್ಲವೂ ಸರಿಯಾಗಿದೆಯಾ ಎಂದಳು. ನಾನು ಸುಧಾರಿಸಿಕೊಂಡು, ಹೌದು, ಎಲ್ಲವೂ ಚೆನ್ನಾಗಿದೆ. ಇಂದು ಕೆಲಸ ಜಾಸ್ತಿ ಇತ್ತು, ಹಾಗಾಗಿ ನನಗೆ ಸ್ವಲ್ಪ ಸುಸ್ತಾಗಿದೆ. ಅವಳು ನನ್ನ ಎದುರಿಗೆ ಬಂದು ಕುಳಿತು ಕೇಳಿದಳು, ನೀವು ನನಗೆ ಏನಾದರೂ ಹೇಳಬೇಕು ಎಂದುಕೊಂಡಿದ್ದರೆ ಹೇಳಬಹುದು, ಮುಚ್ಚಿಡುವ ಅವಶ್ಯಕತೆ ಇಲ್ಲ.
ನಾನು ಅವಳ ಮುಖವನ್ನು ನೋಡಿದೆ. ಅವಳ ಮುಖದಲ್ಲಿ ಮುಗ್ಧತೆ ಮತ್ತು ಪ್ರೀತಿ ತುಂಬಿತ್ತು. ನಾನು ಅವಳ ಮುಖವನ್ನು ಆಳವಾಗಿ ದಿಟ್ಟಿಸಿದೆ. ಅವಳು ನನ್ನಿಂದ ಏನಾದರೂ ಮುಚ್ಚಿಡುತ್ತಿದ್ದಾಳಾ ಎಂದು. ನಾನು ತುಂಬ ದಣಿದಿದ್ದರಿಂದ ಮತ್ತು ನನ್ನ ಮನಸ್ಸು ಗೊಂದಲದಿಂದ ತುಂಬಿರುವುದರಿಂದ ನನಗೆ ಯಾವುದೇ ನಿರ್ಧಾರಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಅವಳು ಪ್ರತಿದಿನ ತನ್ನ ಅಮ್ಮನ ಮನೆಗೆ ಹೋಗುತ್ತಿದ್ದರಿಂದ ನನ್ನ ಮನಸ್ಸು ಒಂದು ರೀತಿಯಲ್ಲಿ ಭಾರವಾಗಿತ್ತು. ಮರುದಿನ ಆಫೀಸಿಗೆ ರಜೆ ಹಾಕಿ ಹೇಗಾದರೂ ಮಾಡಿ ನನ್ನ ಹೆಂಡತಿಯ ಜೊತೆ ಮಾತನಾಡಬೇಕು ಎಂದು ತೀರ್ಮಾನಿಸಿದೆ. ರಜೆ ಕೇಳಲು ನಮ್ಮ ಬಾಸ್ ಕ್ಯಾಬಿನ್ಗೆ ಹೋದೆ. ಆದರೆ ಬಾಸ್ ಮುಖ ನೋಡುತ್ತಿದ್ದಂತೆ ನನಗೆ ಇಂದು ರಜೆ ಸಿಗುವ ಲಕ್ಷಣಗಳು ಕಾಣಿಸಲಿಲ್ಲ. ಆದರೂ ಬಾಸ್ ಹತ್ತಿರ ಹೋಗಿ ಹೇಳಿದೆ, ನನಗೆ ಇಂದು ಹುಷಾರಿಲ್ಲ, ನಾನು ಬೇಗನೆ ಮನೆಗೆ ಹೋಗಬಹುದೇ? ಬಾಸ್ ಮುಖ ಎತ್ತಿ ನೋಡದೆ ಸಿಗ್ನೇಚರ್ ಮಾಡುತ್ತಲೇ ಹೇಳಿದರು, ಇದು ಯಾವ ಹೊಸ ವಿಷಯ? ನಿಮಗೆ ಪ್ರತಿ 2-3 ದಿನಕ್ಕೊಮ್ಮೆ ಈ ರೀತಿ ಏನಾದರೂ ತೊಂದರೆ ಇದ್ದೇ ಇರುತ್ತದೆ. ಕೆಲಸ ಸರಿಯಾಗಿ ಮಾಡುವುದಿಲ್ಲ, ಮೇಲಿಂದ ಪದೇ ಪದೇ ಆಫೀಸಿಗೆ ರಜೆ ಹಾಕುವುದು. ನಿಮ್ಮ ಪರ್ಫಾರ್ಮೆನ್ಸ್ ಮೊದಲೇ ಕೆಟ್ಟದಾಗಿದೆ. ಇದರ ಬಗ್ಗೆ ನಿಮಗೆ ಯಾವುದೇ ಯೋಚನೆ ಇಲ್ಲ. ನಾನು ಹೇಳಿದೆ, ಇಂದು ನಿಜವಾಗಿಯೂ ನನಗೆ ಆರೋಗ್ಯ ಸರಿಯಿಲ್ಲ, ಪ್ಲೀಸ್ ಪರ್ಮಿಷನ್ ಕೊಡಿ. ಅವರು ಹೇಳಿದರು, ನಿಮಗೆ ಈ ತಿಂಗಳು ನೀವು ಎಷ್ಟು ರಜೆ ಹಾಕಿದ್ದೀರಿ ಎಂದು ಅಂದಾಜಿದೆಯೇ? ನಿಮ್ಮ ರಜೆಯಿಂದಾಗಿ ನಿಮ್ಮ ಸಹೋದ್ಯೋಗಿಗಳ ಮೇಲೆ ಕೆಲಸದ ಹೊರೆ ಹೆಚ್ಚಾಗಿದೆ. ನಿಮಗೆ ನಿಮ್ಮ ಕೆಲಸದ ಮೇಲೆ ಪ್ರೀತಿ ಇದ್ದರೆ ನೀವು ಈ ಸಮಸ್ಯೆಯಿಂದ ಹೊರಬಂದು ಕ್ಯಾಬಿನ್ಗೆ ಹೋಗಿ ಕೆಲಸ ಮಾಡಿ. ನನಗೆ ಬಾಸ್ನ ಈ ಮಾತಿನಿಂದ ತುಂಬ ಬೇಜಾರಾಯಿತು. ನಾನು ಕೆಲಸ ಕಳೆದುಕೊಳ್ಳುವ ಭಯದಿಂದ ಸುಮ್ಮನೆ ತಲೆ ಆಡಿಸಿ ಕ್ಯಾಬಿನ್ಗೆ ಹೋಗಿ ಕುಳಿತುಕೊಂಡೆ. ಒಂದು ಕಡೆ ನನ್ನ ಹೆಂಡತಿ, ಇನ್ನೊಂದು ಕಡೆ ಈ ಆಫೀಸ್ ಕೆಲಸ, ಎಲ್ಲವೂ ಒಟ್ಟಿಗೆ ಸೇರಿ ನನ್ನ ಪ್ರಾಣ ಹಿಂಡಿದಂತಾಗುತ್ತಿತ್ತು. ಸಮಯ ಕಳೆಯುತ್ತಿತ್ತು. ನನ್ನ ಯೋಚನೆ ಕೂಡ ಹೆಚ್ಚಾಗುತ್ತಿತ್ತು. ನಾನು ಮನೆಗೆ ಹೋಗಲು ತುಂಬ ತಡವಾಯಿತು. ಬೇಗನೆ ನನ್ನ ಹೆಂಡತಿಯ ತವರು ಮನೆ ಕಡೆ ಹೊರಟೆ. ನಾನು ದಾರಿಯಲ್ಲಿ ಹೋಗುವಾಗ ಇಂದು ಹೇಗಾದರೂ ಮಾಡಿ ನನ್ನ ಹೆಂಡತಿ ಜೊತೆ ಮಾತನಾಡಲೇಬೇಕು ಎಂದು ನಿರ್ಧರಿಸಿದೆ. ಇಂದು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಲೇಬೇಕು ಎಂದು ಯೋಚಿಸುತ್ತಾ ಹೊರಟು ಗೇಟ್ ತಲುಪಿದಾಗ ಮೋಹಿನಿ ನನಗಾಗಿ ಗೇಟಿನ ಬಳಿ ಕಾಯುತ್ತಿದ್ದಳು. ದೂರದಿಂದಲೇ ಅವಳನ್ನು ನೋಡುತ್ತಿದ್ದಂತೆ ನನ್ನ ಮನಸ್ಸಿನಲ್ಲಿ ಒಂದು ರೀತಿಯ ಕೋಪ ಬಂದಿತ್ತು. ನಾನು ಕೋಪದಿಂದ ಹೇಳಿದೆ, ಮೋಹಿನಿ, ನೀನು ಗೇಟಿನ ಬಳಿ ನಿಂತುಕೊಳ್ಳುವ ಅಗತ್ಯ ಏನಿದೆ? ಅವಳು ಹೇಳಿದಳು, ಇಂದು ನಿಮಗೆ ತುಂಬ ಲೇಟಾಗಿದೆ. ನಿಮಗೆ ಏನಾದರೂ ತೊಂದರೆ ಆಗಿದೆಯಾ ಎಂದು ನನಗೆ ತುಂಬ ಗಾಬರಿಯಾಯಿತು. ನನಗೆ ಅವಳ ಮಾತಿನಿಂದ ಕೋಪ ತಣ್ಣಗಾಗುವ ಬದಲು ಇನ್ನೂ ಹೆಚ್ಚಾಯಿತು. ಮೋಹಿನಿ, ಇದು ರಸ್ತೆ, ಇಲ್ಲಿ ಜನರು ತಿರುಗಾಡುತ್ತಿರುತ್ತಾರೆ. ಅವರು ನಿನ್ನ ಬಗ್ಗೆ ಏನೆಂದುಕೊಳ್ಳುತ್ತಾರೆಂದು ನೀನು ಏಕೆ ಯೋಚನೆ ಮಾಡುವುದಿಲ್ಲ? ಅವಳು ನನ್ನ ಮಾತನ್ನು ಕೇಳಿ ಸುಮ್ಮನಾದಳು. ನಂತರ ಮೆಲ್ಲನೆ ಹೇಳಿದಳು, ನಾನು ನಿಮ್ಮ ಚಿಂತೆಯಿಂದ ಹೀಗೆ ಮಾಡಿದೆ. ನೀವೇಕೆ ಕೋಪ ಮಾಡಿಕೊಳ್ಳುತ್ತೀರಿ? ಇನ್ನು ಮುಂದೆ ನಾನು ಹೀಗೆ ಮಾಡುವುದಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದೆ. ಮೋಹಿನಿ, ನಾಳೆಯಿಂದ ನೀನು ನಿಮ್ಮ ಅಮ್ಮನ ಮನೆಗೆ ಬರುವುದಿಲ್ಲ. ಅವಳು ಹೇಳಿದಳು, ನಿಮಗೆ ಸುಸ್ತಾಗಿದೆ ಎಂದು ನನಗೆ ಗೊತ್ತಿದೆ. ನೀವು ನನ್ನ ಮಾತನ್ನು ಸ್ವಲ್ಪ ಕೇಳಿ ಎಂದು ಹೇಳುತ್ತಾ ನನ್ನ ಕೈಯಲ್ಲಿ ಸ್ವಲ್ಪ ಹಣವನ್ನು ಕೊಟ್ಟಳು. ನೀವು ಈ ತಿಂಗಳ ರೇಷನ್ ಕೂಡ ತರಲಿಲ್ಲ, ಅದು ಪೂರ್ತಿ ಖಾಲಿಯಾಗಿದೆ. ಈ ಹಣವನ್ನು ನಾನು ಅಮ್ಮನಿಂದ ಕೇಳಿ ತೆಗೆದುಕೊಂಡು ಬಂದಿದ್ದೇನೆ. ನಾಳೆ ಬರುವಾಗ ಸಾಮಾನನ್ನು ತೆಗೆದುಕೊಂಡು ಬನ್ನಿ. ನನ್ನ ಮನಸ್ಸಿನಲ್ಲಿ ಬಿರುಗಾಳಿ ಎದ್ದಿತ್ತು. ಒಂದು ಕಡೆ ನನ್ನ ಹೆಂಡತಿಯ ಮೇಲೆ ಪ್ರೀತಿ ಮತ್ತು ನಂಬಿಕೆ ಇತ್ತು. ಇನ್ನೊಂದು ಕಡೆ ನನ್ನ ಮನಸ್ಸಿನಲ್ಲಿರೋ ಸಂಶಯದ ಮುಳ್ಳು ಹೊರಹೋಗುವ ಲಕ್ಷಣಗಳೇ ಕಾಣಿಸಲಿಲ್ಲ. ಇಂದು ಆಫೀಸಿನಿಂದ ಬರುವಾಗ ನನ್ನ ಮನಸ್ಸು ಹಗುರವಾಗಿತ್ತು, ಏಕೆಂದರೆ ಆಫೀಸಿನ ಎಲ್ಲ ಕೆಲಸಗಳು ಮುಗಿದಿದ್ದವು. ಬಾಸ್ ಬೈಯುವ ಭಯ ಇರಲಿಲ್ಲ. ನಾನು ಯೋಚನೆ ಮಾಡಿದೆ, ಮೊದಲು ಮಾರ್ಕೆಟಿಗೆ ಹೋಗಿ ಮನೆಗೆ ಬೇಕಿರೋ ಸಾಮಾನುಗಳನ್ನು ಖರೀದಿಸಬೇಕು ಮತ್ತು ಮೋಹಿನಿಗೆ ಈ ಖುಷಿಯ ಸುದ್ದಿಯನ್ನು ಹೇಳಬೇಕು ಎಂದು. ಮನೆಗೆ ಬೇಕಾಗಿರುವ ಸಾಮಾನುಗಳನ್ನು ತೆಗೆದುಕೊಂಡಿದ್ದರಿಂದ ನನ್ನ ಮನಸ್ಸಿಗೆ ಒಂದು ರೀತಿಯ ಸಮಾಧಾನವಾಗಿತ್ತು. ನಾನು ಮನೆಗೆ ಬರುವಾಗ ನನ್ನ ಅತ್ತೆ ಮನೆಯ ಹತ್ತಿರದಿಂದ ಪಾಸಾಗಿ ಹೋಗುತ್ತಿದ್ದೆ. ಅಲ್ಲಿ ಪುನಃ ಅದೇ ಹುಡುಗ ಅವರ ಮನೆಯಿಂದ ಹೊರಬರುತ್ತಿದ್ದನು. ಮತ್ತೆ ನನ್ನ ಕೋಪ ಜಾಸ್ತಿಯಾಯಿತು. ಮನಸ್ಸಿನಲ್ಲಿ ಸಂಶಯವು ಮನೆ ಮಾಡಿತ್ತು. ಇದು ಕೇವಲ ನನ್ನ ಭ್ರಮೆಯೋ ಅಥವಾ ಇದರಲ್ಲಿ ಏನಾದರೂ ಸತ್ಯ ಇದೆಯಾ? ಇದೇ ಯೋಚನೆಯಲ್ಲಿ ನನ್ನ ತಲೆ ಚಿಟ್ಟು ಹಿಡಿದಂತಾಗಿತ್ತು. ನಾನು ಮನೆಗೆ ಬಂದು ನೋಡಿದಾಗ ನನ್ನ ಟೆನ್ಷನ್, ಕೋಪ ಇನ್ನೂ ಹೆಚ್ಚಾಯಿತು, ಏಕೆಂದರೆ ಮೋಹಿನಿ ಮನೆಯಲ್ಲಿ ಇರಲಿಲ್ಲ. ನನ್ನ ಸಂಶಯಕ್ಕೆ ಇನ್ನಷ್ಟು ಪುಷ್ಟಿ ಸಿಕ್ಕಿತ್ತು. ನಾನು ತಂದ ಸಾಮಾನುಗಳನ್ನು ನೆಲದ ಮೇಲೆ ಬಿಸಾಡಿ ಸೋಫಾ ಮೇಲೆ ಕುಳಿತುಕೊಂಡೆ. ನನಗೆ ಪದೇ ಪದೇ ಆ ಹುಡುಗನ ಮುಖ ಮತ್ತು ನನ್ನ ಹೆಂಡತಿಯ ಹಠ ನೆನಪಾಗುತ್ತಿತ್ತು. ನನ್ನ ಮನಸ್ಸಿನಲ್ಲಿ ದೊಡ್ಡ ಬಿರುಗಾಳಿ ಎದ್ದಿತ್ತು. ಸ್ವಲ್ಪ ಸಮಯದ ನಂತರ ಮೋಹಿನಿ ಮನೆಗೆ ಬಂದಳು. ನನ್ನನ್ನು ನೋಡಿ ಆಶ್ಚರ್ಯದಿಂದ, ನೀವು ಹೇಗೆ ಇಷ್ಟು ಬೇಗ ಮನೆಗೆ ಬಂದ್ರಿ? ಆದರೆ ನೆಲದ ಮೇಲೆ ಚೆಲ್ಲಾಪಿಲ್ಲಿಯಾಗಿ ಬಿದ್ದ ಮನೆಯ ರೇಷನನ್ನು ನೋಡಿ ಅವಳು ಅವುಗಳನ್ನೆಲ್ಲ ಎತ್ತಲು ಪ್ರಾರಂಭಿಸಿದಳು. ಮತ್ತೆ ಹೇಳಿದಳು, ಇದೆಲ್ಲ ಹೇಗೆ ಚೆಲ್ಲಿತು? ಆಗ ನಾನು ಹೇಳಿದೆ, ನಾನೇ ಬಿಸಾಡಿದೆ. ಆಗ ಮೋಹಿನಿ, ನಿಮಗೆ ಮೈಮೇಲೆ ಸ್ವಲ್ಪವಾದರೂ ಪ್ರಜ್ಞೆ ಇದೆಯೇ? ಇದನ್ನು ಯಾರಾದರೂ ಹೀಗೆ ಎಸೆಯುತ್ತಾರಾ ಎಂದು ಹೇಳುತ್ತಾ ಮೋಹಿನಿ ಆಶ್ಚರ್ಯದಿಂದ ನನ್ನ ಮುಂದೆ ಬಂದು ನಿಂತಳು. ನೀವು ಏನು ಹೇಳಬೇಕೆಂದು ಹೊರಟಿದ್ರಿ? ಆಗ ನಾನು ಕೋಪದಿಂದ ಹೇಳಿದೆ, ನೀನು ಪ್ರತಿದಿನ ಏಕೆ ನಿಮ್ಮ ಅಮ್ಮನ ಮನೆಗೆ ಹೋಗಬೇಕು? ಈ ಮನೆಯಲ್ಲಿ ಎಲ್ಲವೂ ಸರಿಯಾಗಿಲ್ಲ. ಮತ್ತು ನಿಮ್ಮ ಅಮ್ಮನ ಮನೆಗೆ ಪ್ರತಿದಿನ ಬರುವ ಆ ಹುಡುಗ ಯಾರು? ಮತ್ತು ಆ ಮನೆಯಲ್ಲಿ ಅವನಿಗೇನು ಕೆಲಸ? ನನ್ನ ಹೆಂಡತಿ ಉತ್ತರಿಸಲು ಪದಗಳಿಲ್ಲದವಳಂತೆ ಮೌನವಾಗಿ ನನ್ನ ಮಾತನ್ನು ಕೇಳುತ್ತಿದ್ದಳು.
ಅವಳು ನನ್ನ ಪ್ರಶ್ನೆಗೆ ಉತ್ತರಿಸದಿದ್ದಾಗ ನಾನು ನನ್ನ ತಾಳ್ಮೆಯ ಮಿತಿಯನ್ನು ಮೀರಿದೆ ಮತ್ತು ಕೋಪದಿಂದ ಅವಳ ಮೇಲೆ ಕೂಗಾಡಿದೆ. ಮೋಹಿನಿ, ಇಂದು ನನ್ನ ಪ್ರತಿ ಪ್ರಶ್ನೆಗೆ ಉತ್ತರ ಬೇಕು. ನಿನ್ನ ಈ ನಡವಳಿಕೆಯಿಂದ ನನ್ನ ಮನಸ್ಸಿನಲ್ಲಿ ಉತ್ತರವೇ ಸಿಗದ ಪ್ರಶ್ನೆಗಳು ಉದ್ಭವಿಸುತ್ತಿವೆ. ಅವಳು ಮೆಲುಧ್ವನಿಯಲ್ಲಿ ಹೇಳತೊಡಗಿದಳು. ನವೀನ್, ನೀನು ನನ್ನ ಮೇಲೆ ಅನುಮಾನ ಪಡುತ್ತಿದ್ದೀಯಾ? ನಾನು ಎಂದಾದರೂ ನಿಮ್ಮ ಗೌರವಕ್ಕೆ ಧಕ್ಕೆ ಬರುವಂಥ ಹೆಜ್ಜೆ ಇಡಲು ಸಾಧ್ಯವೇ? ನೋಡು ಮೋಹಿನಿ, ನನ್ನ ಮನಸ್ಸಲ್ಲಿ ಪ್ರಶ್ನೆಗಳಿವೆ. ನನಗೆ ಉತ್ತರ ಬೇಕು ಅಷ್ಟೇ. ನಿನ್ನ ಮನಸ್ಸಿನಲ್ಲಿ ಹಾಗೇನೂ ಇಲ್ಲದಿದ್ದರೆ ನಿಜ ಹೇಳು. ಆ ಹುಡುಗ ಯಾರು? ಮತ್ತು ನೀನು ಪ್ರತಿದಿನ ನಿಮ್ಮ ಅಮ್ಮನ ಮನೆಗೆ ಹೋಗಿ ಏನು ಮಾಡುತ್ತೀಯಾ? ಮೋಹಿನಿಯ ಕಣ್ಣಲ್ಲಿ ನೀರು ತುಂಬಿತ್ತು. ಆದರೆ ತನ್ನನ್ನು ತಾನು ನಿಯಂತ್ರಿಸಿಕೊಂಡು, ನವೀನ್, ನೀನು ನನ್ನ ಗಂಡ, ನೀನೇ ನನ್ನ ಸರ್ವಸ್ವ. ನಿನ್ನ ಒಪ್ಪಿಗೆ ಇಲ್ಲದೆ ನಾನು ಯಾವ ಕೆಲಸವನ್ನು ಮಾಡೋದಿಲ್ಲ. ಆದರೆ ನೀನು ಕೇಳುತ್ತಿರೋ ಪ್ರಶ್ನೆಗೆ ಉತ್ತರಿಸುವ ಸಮಯ ಬಂದಿದೆ. ನೀವು ನಮ್ಮ ಅಮ್ಮನ ಮನೆಯಲ್ಲಿ ನೋಡಿದ ಹುಡುಗ, ಅವನು ಬಟ್ಟೆ ಅಂಗಡಿಯ ಮಾಲೀಕ ಮತ್ತು ಅವನು ಹೊಲಿಯುವ ಬಟ್ಟೆಗಳನ್ನು ಕೊಡಲು ಅಲ್ಲಿಗೆ ಬರುತ್ತಿದ್ದ. ನಾನು ಅಮ್ಮನ ಮನೆಗೆ ಹೋದಾಗ ನನ್ನ ತಂಗಿ ನಮ್ಮ ಮಗನನ್ನು ನೋಡಿಕೊಳ್ಳುತ್ತಿದ್ದಳು ಮತ್ತು ನನ್ನ ಕೆಲಸವನ್ನೆಲ್ಲ ಮಾಡುತ್ತಿದ್ದಳು. ನಾನು ಮದುವೆಗೂ ಮೊದಲು ಅಂಗಡಿಯಿಂದ ಬಟ್ಟೆ ತಂದು ಹೊಲಿಯುತ್ತಿದ್ದೆ. ಬಟ್ಟೆ ಹೊಲಿಯಲು ಹೆಂಗಸರು ಬೇಕಾಗಿದ್ದಾರೆ ಎನ್ನುವುದನ್ನು ಯಾರೋ ಮಾತನಾಡಿಕೊಳ್ಳುತ್ತಿರುವುದನ್ನು ಅಮ್ಮ ಕೇಳಿಸಿಕೊಂಡಿದ್ದರು ಮತ್ತು ನಮ್ಮ ಮನೆಯ ಪರಿಸ್ಥಿತಿಯನ್ನು ನೋಡಿ ನನಗೆ ಹೇಳಿದ್ದರು. ನಾನು ಕೂಡ ಇದಕ್ಕೆಲ್ಲ ಒಪ್ಪಿಕೊಂಡೆ ಮತ್ತು ಅಮ್ಮನ ಮನೆಗೆ ಹೋಗಿ ಬಟ್ಟೆ ಹೊಲಿಯಲು ಪ್ರಾರಂಭಿಸಿದೆ. ಆ ಹುಡುಗ ಬಟ್ಟೆ ಕೊಡಲು ಮತ್ತು ತೆಗೆದುಕೊಂಡು ಹೋಗಲು ಬಂದು ಹೋಗುತ್ತಿದ್ದ ಮತ್ತು ನಾನು ನಿಮಗೆ ರೇಷನ್ ತರಲು ಕೊಟ್ಟ ಹಣ ನಾನು ಕಷ್ಟಪಟ್ಟು ದುಡಿದ ಹಣ. 1-2 ತಿಂಗಳು ಈ ಕೆಲಸ ಮಾಡಿದರೆ ನಮ್ಮ ಮನೆಯ ಬಜೆಟ್ ಸರಿದೂಗಿಸಬಹುದು ಎಂದು ಅಂದುಕೊಂಡಿದ್ದೆ ಮತ್ತು ನಾವು ಕೂಡ ಸ್ವಲ್ಪ ಹಣವನ್ನು ಉಳಿತಾಯ ಮಾಡಬಹುದು ಎಂದು ಭಾವಿಸಿದ್ದೆ. ನಾನು ಅಮ್ಮನ ಮನೆಗೆ ಹೋದಾಗ ನನ್ನ ಎಲ್ಲ ಕೆಲಸವನ್ನು ನನ್ನ ತಂಗಿಯೇ ಮಾಡುತ್ತಿದ್ದಳು. ನೀನು ರಾತ್ರಿಯೆಲ್ಲ ನಿದ್ದೆ ಇಲ್ಲದೆ ಒದ್ದಾಡುತ್ತಿರುವುದನ್ನು ನೋಡಿ ನಾನು ಈ ಕೆಲಸಕ್ಕೆ ಕೈ ಹಾಕಿದೆ ಮತ್ತು ನಿಮ್ಮ ಹೆಗಲ ಮೇಲಿನ ಹೊರೆಯನ್ನು ಕಡಿಮೆ ಮಾಡಲು ನಾನು ಈ ಹೆಜ್ಜೆ ಇಟ್ಟೆ. ಒಂದು ವೇಳೆ ನಿಮ್ಮ ಬಳಿ ಈ ವಿಷಯವನ್ನು ಮೊದಲೇ ಹೇಳಿದರೆ ಈ ಕೆಲಸ ಮಾಡಲು ನೀವು ನನಗೆ ಎಂದಿಗೂ ಅನುಮತಿ ನೀಡುತ್ತಿರಲಿಲ್ಲ ಎಂದು ನನಗೆ ತಿಳಿದಿತ್ತು. ನಾನು ನಿಮಗೆ ಸುಳ್ಳು ಹೇಳಿಲ್ಲ. ನಿಮ್ಮ ಪರಿಸ್ಥಿತಿಯನ್ನು ಪರಿಗಣಿಸಿ ಮೌನವಾಗಿದ್ದೆ. ಮೋಹಿನಿಯ ಮಾತು ಕೇಳಿ ಈಗ ನನ್ನೊಳಗಿನ ಬಿರುಗಾಳಿ ಕಡಿಮೆಯಾದಂತೆ ಅನಿಸಿತು. ನನ್ನ ಹೆಂಡತಿಯ ಮಾತು ನನ್ನ ಹೃದಯಕ್ಕೆ ಶಾಂತಿ ತಂದಿತ್ತು ಮತ್ತು ನನಗೆ ಮುಜುಗರವೂ ಆಯಿತು ಮತ್ತು ಮುಂದೆ ಬಂದು ನನ್ನ ಹೆಂಡತಿಯ ಕೈ ಹಿಡಿದು ಹೇಳಿದೆ, ನನ್ನನ್ನು ದಯವಿಟ್ಟು ಕ್ಷಮಿಸು. ನಿನ್ನ ಉದ್ದೇಶವನ್ನು ಅನುಮಾನಿಸಿದೆ ಮತ್ತು ನಾನು ನಿನ್ನನ್ನು ಹರ್ಟ್ ಮಾಡಿದ್ದೇನೆ. ಆಗ ಮೋಹಿನಿ ನಗುತ್ತಾ ಹೇಳಿದಳು, ನವೀನ್, ನೀನು ನನ್ನ ಗಂಡ. ನಾನು ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲು ಸಾಧ್ಯವಿಲ್ಲ. ನನಗೆ ಎಲ್ಲವೂ ನೀನೇ. ನಿನ್ನ ಪ್ರೀತಿ ಮತ್ತು ಕಾಳಜಿ ನನಗೆ ಅರ್ಥವಾಗುತ್ತೆ. ಮುಂದೆಂದಾದರೂ ನಿನ್ನ ಮನದಲ್ಲಿ ಪ್ರಶ್ನೆ ಮೂಡಿದರೆ ಅದನ್ನು ಕೇಳಿ ಬಗೆಹರಿಸಿಕೊ. ಅನುಮಾನ ಹೃದಯದಲ್ಲಿ ಅಂತರವನ್ನು ಸೃಷ್ಟಿಸುತ್ತದೆ. ಆಗ ನಾನು ಮುಂದೆ ಎಂದಿಗೂ ಕೂಡ ನಿನ್ನ ಮೇಲೆ ಅನುಮಾನ ಪಡುವುದಿಲ್ಲವೆಂದು ನನ್ನ ಹೆಂಡತಿಗೆ ಭರವಸೆ ನೀಡಿದೆ ಮತ್ತು ನಿನ್ನ ತ್ಯಾಗವನ್ನು ನಾನು ಅರ್ಥ ಮಾಡಿಕೊಂಡಿದ್ದೇನೆ ಎಂದು ಹೇಳಿದೆ. ನನ್ನ ಹೃದಯದಲ್ಲಿದ್ದ ನನ್ನ ಹೆಂಡತಿ ಮೇಲಿನ ಪ್ರೀತಿ ಇನ್ನೂ ಹೆಚ್ಚಾಯಿತು ಮತ್ತು ನಿಜವಾಗಿಯೂ ಅವಳು ನನ್ನ ಜೀವನದಲ್ಲಿ ಅತ್ಯಂತ ಅಮೂಲ್ಯವಾದವಳು ಎಂದು ನನಗೆ ಅರಿವಾಯಿತು. ವೀಕ್ಷಕರೇ, ನೀವು ನಮ್ಮ ಕಥೆಯನ್ನು ಇಷ್ಟಪಟ್ಟಿದ್ದೀರಿ ಎಂದು ನಾನು ಭಾವಿಸುತ್ತೇನೆ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.